ಮಕ್ಳೇ ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಡಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಅದೇ ವಿಜ್ಞಾನದ 10ನೇ ತರಗತಿಯ ಪಾಠ ಮೊದಲನೇ ಅಧ್ಯಾಯ ಭಾಗ 2ರದ್ದು ಲೋಹಗಳು ಮತ್ತು ಅಲೋಹಗಳನ್ನ ಮುಂದುವರಿಸ್ತಾ ಇದ್ದೇವೆ. ಇವತ್ತು ನಾವು ಅದನ್ನ ಮುಗಿಸೋಣ. ಸೊ ಇವತ್ತು ನಾವು ಲೋಹ ಮತ್ತು ಅಲೋಹಗಳಲ್ಲಿ ಉದ್ಧರಣೆಯನ್ನ ನೋಡಿದ್ವಿ ಅಲ್ವಾ? ಕಳೆದ ತರಗತಿಯಲ್ಲಿ ನಾವು ಉದ್ಧರಣೆ ಮಾಡುವುದು ಅಂದ್ರೆ ಏನು ಅಂತ ಹೇಳಿ ನೋಡಿದ್ದೇವೆ. ಹಾಗೆಯೇ ಅದರುಗಳ ಪುಷ್ಟೀಕರಣ ಹೇಗೆ ಮಾಡ್ತೇವೆ ಅಂತ ಅನ್ನೋದನ್ನು ಕೂಡ ನೋಡಿದ್ದೇವೆ. ಇವತ್ತು ನಾವು ಕ್ರಿಯಾಶೀಲತೆ ಸರಣಿಯಲ್ಲಿ ಕೆಳಗಿರುವ ಲೋಹಗಳನ್ನ ಹೇಗೆ ಉದ್ಧರಿಸ್ತೇವೆ ಅನ್ನೋದನ್ನ ನಿನ್ನೆ ನಾನು ಹೇಳಿ ಕೊಟ್ಟಿದ್ದೇನೆ ಅಲ್ವಾ? ಆದ್ರೆ ಇವತ್ತು ಕ್ರಿಯಾಶೀಲತೆಯ ಸರಣಿಯಲ್ಲಿ ಮಧ್ಯದ ಲೋಹಗಳನ್ನ ಹೇಗೆ ಉದ್ಧರಿಸ್ತಾರೆ ಅನ್ನೋದನ್ನ ನೋಡೋಣ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ನಿಮಗೆ, ಆಯ್ತಾ? ಸೊ ಪ್ರಶ್ನೆ ಇದರಿಂದ ಬರ್ತದೆ. ಸೊ ಹಾಗಾಗಿ ಇದನ್ನ ನಾನು ಹೇಳ್ತೇನೆ ನಿಮ್ಗೆ. ಕ್ರಿಯಾಶೀಲತೆಯ ಸರಣಿಯಲ್ಲಿ ಮಧ್ಯದ ಲೋಹಗಳಾದ ಕಬ್ಬಿಣ, ಸತು, ಸೀಸ, ತಾಮ್ರಗಳು ಮಧ್ಯದ ಕ್ರಿಯಾಪಟುತ್ವ ಹೊಂದಿದೆ, ಮಧ್ಯಮ ಕ್ರಿಯಾಪಟುತ್ವವನ್ನ ಹೊಂದಿದೆ. ನಿಸರ್ಗದಲ್ಲಿ ಸಾಮಾನ್ಯವಾಗಿ ಇದು ಸಲ್ಫೈಡ್ ಅಥವಾ ಕಾರ್ಬೋನೇಟ್ಗಳ ರೂಪದಲ್ಲಿ ಇರ್ತದೆ. ಯಾವ ರೂಪದಲ್ಲಿ ಇರ್ತದೆ? ಮಧ್ಯಮ ಲೋಹಗಳು ಸಲ್ಫೈಡ್ ಅಥವಾ ಕಾರ್ಬೋನೇಟ್ ರೂಪದಲ್ಲಿ ಇರ್ತದೆ. ಸಲ್ಫೈಡ್ ಅಥವಾ ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸುವುದು ಸುಲಭ. ಆದ್ದರಿಂದ ಅಪಕರ್ಷಿಸುವ ಮೊದಲು ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನ ಲೋಹೀಯ ಆಕ್ಸೈಡ್ಗಳಾಗಿ ಪರಿವರ್ತಿಸ್ತಾರೆ ಇಲ್ಲಿ, ಆಯ್ತಾ? ಸಲ್ಫೈಡ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನ ಹುರಿಯುವಿಕೆ ಅಂತ ಹೇಳ್ತಾರೆ. ಹುರಿಯುವಿಕೆ ಅಂದರೇನು? ಸಲ್ಫೈಡ್ ಅದಿರುಗಳನ್ನ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸಬೇಕಾದ್ರೆ ಅದನ್ನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಏನ್ ಮಾಡ್ಬೇಕು? ಬಿಸಿ ಮಾಡ್ಬೇಕು. ಅದಕ್ಕೆ ಏನಂತ ಹೇಳುದು? ಹುರಿಯುವಿಕೆ ಅಂತ ಹೇಳ್ತಾರೆ. ಆದ್ರೆ ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿನ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಇದನ್ನ ಕಾಸುವಿಕೆ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್, ಆಯ್ತಾ? ಹುರಿಯುವಿಕೆ ಮತ್ತು ಕಾಸುವಿಕೆ ಎಂದರೇನು? 2 ಮಾರ್ಕ್ ಅಥವಾ ಎಕ್ಸಾಂಪಲ್ ಕೇಳಿದ್ರೆ ಇದು 3 ಮಾರ್ಕಿಗೆ ಇದನ್ನ ಕೇಳ್ತಾರೆ ಪ್ರಶ್ನೆಯನ್ನ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಸಲ್ಫೈಡ್ ಅದಿರುಗಳನ್ನ ಏನ್ ಮಾಡ್ತೇವೆ ನಾವು? ಗಾಳಿಯಲ್ಲಿ ಅಂದ್ರೆ ಹೆಚ್ಚಿನ ಪ್ರಮಾಣದ ಗಾಳಿಯಲ್ಲಿ ಊರಿಸ್ತೇವೆ, ಅಂದ್ರೆ ಗಾಳಿಯ ಸಹಾಯದಿಂದ ಊರಿಸ್ತೇವೆ. ಸೊ ಅದನ್ನ ಕಾಸುವಿಕೆ ಅಂತ ಹೇಳ್ತಾರೆ, ಹುರಿಯುವಿಕೆ ಅಂತ ಹೇಳ್ತಾರೆ. ಒಂದು ವೇಳೆ ಕಾರ್ಬೋನೇಟ್ ಅದುರುಗಳನ್ನ ಏನ್ ಮಾಡ್ತಾರೆ? ಕಡಿಮೆ ಗಾಳಿಯಲ್ಲಿ, ಅಂದ್ರೆ ಗಾಳಿ ಅಷ್ಟು ಇರುವುದಿಲ್ಲ, ಅದರಲ್ಲಿ ಬಿಸಿ ಮಾಡ್ತಾರೆ, ಹೆಚ್ಚಿನ ಉಷ್ಣತೆಗೆ ಬಿಸಿ ಮಾಡ್ತಾರೆ. ಅದನ್ನ ಕಾಸುವಿಕೆ ಅಂತ ಹೇಳ್ತಾರೆ, ಆಯ್ತಾ? ಕಾಸುವಿಕೆ, ಕಾರ್ಬೋನೇಟ್ ಅಯಾನುಗಳು ನೋಡಿ, ಎರಡೂ ಕೂಡ ಕದಿಂದ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನೆನಪಿಟ್ಕೊಳ್ಳಿಕ್ಕೆ ನಿಮ್ಗೆ ಸುಲಭ. ಕಾಸುವಿಕೆ ಕಾರ್ಬೋನೇಟ್ ಅದಿರು, ಹುರಿಯುವಿಕೆ ಸಲ್ಫೈಡ್ ಅದಿರುಗಳು. ಸತುವಿನ ಅದುರನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ಪ್ರಯೋಗಗಳಿಗೆ ಗುರಿಪಡಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯು ಈ ಕೆಳಗಿನ ಅಂತಿರ್ತದೆ. ZnS ಅಂದ್ರೆ ಸತುವಿನ ಸಲ್ಫೈಡ್ ಅನ್ನ ಗಾಳಿಯ ಸಹಾಯದಿಂದ, ಆಕ್ಸಿಜನ್ ಇರ್ಬೇಕಲ್ವಾ, ಆಗ ಹುರಿತಾರಲ್ವಾ, ಅಂದ್ರೆ ಬಿಸಿ ಮಾಡ್ತಾರಲ್ವಾ, ಆಗ ಏನಾಗ್ತದೆ? ಜಿಂಕ್ ಆಕ್ಸೈಡ್ ಆಗ್ತದೆ. ಜಿಂಕ್ ಅನ್ನೋದು ಇಂಗ್ಲಿಷ್, ಸತುವಿನ ಆಕ್ಸೈಡ್ ಆಗ್ತದೆ. ಅದಕ್ಕೆ ಸತುವಿನ ಆಕ್ಸೈಡ್ ಅಂತ ಹೇಳುದು ನಾವು. ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಅದರ ಒಟ್ಟಿಗೆ ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ, ಆಯ್ತಾ? ಸೊ ಇದಾದ ನಂತರ ಈ ZnO ಏನಿದೆ ನೋಡಿ, ಅಂದ್ರೆ ಸತುವಿನ ಆಕ್ಸೈಡ್ ಏನಿದೆ ನೋಡಿ, ಅದನ್ನ ಪುನಃ ಬಿಸಿ ಮಾಡ್ತಾರೆ. ಬಿಸಿ ಮಾಡುವಾಗ ಅಲ್ಲಿ ಏನಾಗ್ತದೆ? ಪುನಃ ಅದು ZnO ಆಗಿ ಪರಿವರ್ತನೆ ಹೊಂದುತ್ತದೆ, ಆಯ್ತಾ? ZnO ಆಗಿ ಪರಿವರ್ತನೆ ಹೊಂದುತ್ತದೆ. ಕಾರ್ಬೋನೇಟ್ ಅಯಾನುಗಳನ್ನು ಕೂಡ ಹಾಗೆಯೇ ಮಾಡ್ತಾರೆ. ಒಂದು ವೇಳೆ ಸತುವಿನ ಕಾರ್ಬೋನೇಟ್ ಇದ್ರೆ ಅದನ್ನು ಕೂಡ ಗಾಳಿಯ ಸಹಾಯ ಇಲ್ಲದೆ, ಅಂದ್ರೆ ಕಡಿಮೆ ಗಾಳಿಯಲ್ಲಿ ಬಿಸಿ ಮಾಡುವಾಗ ಅದು ಕೂಡ ZnO ಅಂದ್ರೆ ಸತುವಿನ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ಅನಂತರ ಅದು ಎರಡನ್ನೂ ಕೂಡ ಆಕ್ಸೈಡ್ ಆಗಿ ಪರಿವರ್ತನೆ ಆದ ನಂತರ ಅದನ್ನ ಅಪಕರ್ಷಿಸಲಾಗ್ತದೆ. ಅಪಕರ್ಷಣೆ ಅಂದ್ರೆ ಏನು ನೋಡಿ, ಇಲ್ಲಿ ನಾನು ಹೇಳ್ತೇನೆ. ಕಾರ್ಬನ್ ನಂತಹ ಸೂಕ್ತ ಅಪಕರ್ಷಣಕಾರಿ ಬಳಸಿ ಲೋಹದ ಆಕ್ಸೈಡ್ಗಳನ್ನ ಆಯಾ ಲೋಹಗಳಾಗಿ ಅಪಕರ್ಷಿಸಲಾಗುವುದು. ಉದಾಹರಣೆಗೆ ಸತುವಿನ ಆಕ್ಸೈಡ್ ಅನ್ನು ಕಾರ್ಬನ್ ನೊಂದಿಗೆ ಕಾಸಿದಾಗ ಅದು ಅಪಕರ್ಷಿಸಲ್ಪಟ್ಟು ಸತುವಾಗುತ್ತದೆ, ಆಯ್ತಾ? ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಏನು ಅನ್ನೋದನ್ನ ನಾವು ಕಲ್ತಿದ್ದೇವಲ್ವಾ, ಹಾಗೆ, ಆಯ್ತಾ? ಸೊ ಇದನ್ನ ನಾನು ನಿಮ್ಗೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಇದು ಕಾಸುವಿಕೆ ಮತ್ತು ಯಾವುದು? ಹುರಿಯುವಿಕೆ ಎಂದರೆ ಏನು ಅನ್ನೋದು ಅಲ್ವಾ? ನಾವು ಕಾಸುವಿಕೆ ಅಂದ್ರೆ ಏನು ಅಂತ ಕಲ್ತ್ವಿ, ಹಾಗೆ ಹುರಿಯುವಿಕೆ ಅಂದ್ರೆ ಏನು ಅನ್ನೋದನ್ನ ಕಲ್ತಿದ್ದೇವೆ. ಈಗ ಹುರಿಯುವಿಕೆ ಅಂದ್ರೆ ಮೊದಲಿದಲ್ವಾ?
ಹುರಿಯುವಿಕೆ ಅಂದ್ರೆ ಏನು? ಗಾಳಿಯ ಸಹಾಯದಿಂದ, ಹೆಚ್ಚಿನ ಗಾಳಿಯಲ್ಲಿ ಗಾಳಿ ಇರ್ತದೆ ಅಂದ್ರೆ ಆಕ್ಸಿಜನ್ ನ ಸಹಾಯದಿಂದ ಆಗುವಂತಹ ಕೆಲಸವನ್ನ ನಾವು ಏನಂತ ಹೇಳ್ತೇವೆ? ಹುರಿಯುವಿಕೆ ಅಂತ ಹೇಳ್ತೇವೆ. ಇದು ಯಾವ ಅದುರುಗಳನ್ನ ನಾವು ಹುರಿಸ್ತೇವೆ? ಸಲ್ಫೈಡ್ ಅದುರುಗಳನ್ನ. ಇದು ನೆನಪಿಟ್ಕೊಳ್ಬೇಕು. ಸಲ್ಫೈಡ್ ಅದುರುಗಳನ್ನ ನಾವು ಹುರಿಯುವಿಕೆಯ ಮೂಲಕ ಅದನ್ನ ನಾವೇನ್ ಮಾಡ್ತೇವೆ? ಅದುರಿನ ಆಕ್ಸೈಡ್ಗಳಾಗಿ ಪರಿವರ್ತನೆ ಮಾಡ್ತೇವೆ. ಈಗ ನಮ್ಗೆ ಇಲ್ಲಿದ್ದಂತಹ ಉದಾಹರಣೆ ಯಾವುದು ಇದ್ದದ್ದು? ನಮಗೆ ಸತು ಅಲ್ವಾ? ಸತುವಿನ ಸಲ್ಫೈಡ್ ಅಂದ್ರೆ ZnS ಇದ್ದಾಗ ಅದನ್ನ ಹುರಿಯುವುದು ಅಂತ ಹೇಳಿದ್ರೆ ಅಂದ್ರೆ ಬಿಸಿ ಮಾಡೋದು. ಯಾವುದರ ಸಹಾಯದಿಂದ? ಗಾಳಿಯ ಸಹಾಯದಿಂದ ಹುರಿಸಿದಾಗ ಅದು ಏನಾಗ್ತದೆ? ZnO ಮತ್ತೆ ಅದರ ಒಟ್ಟಿಗೆ SO2 ಆಗಿ ಬಿಡುಗಡೆ ಆಗ್ತದೆ. ಆಯ್ತಾ? ಸೊ ಇದು ಸಲ್ಫೈಡ್ ಅದುರು. ಮತ್ತೆ ಕಾಸುವಿಕೆ ಅಂದರೆ ಏನು ಅಂತ ಹೇಳಿ ನಾವು ಕಲ್ತ್ವಿ ಅಲ್ವಾ? ಕಾಸುವಿಕೆ ಅಂದ್ರೆ ಏನು? ಗಾಳಿಯ ಸಹಾಯವಿಲ್ಲದೆ ಆಗುವಂತಹ ಕಾರ್ಯ. ಗಾಳಿಯ ಸಹಾಯವಿಲ್ಲದೆ ಅಂದ್ರೆ ಗಾಳಿ ಇರ್ತದೆ ಆದ್ರೆ ತುಂಬಾ ಕಡಿಮೆ, ಆಯ್ತಾ, ಆಗುವಂತಹ ಕಾರ್ಯ. ಕಾಸುವಿಕೆ ಯಾವ ಅದುರುಗಳನ್ನ ನಾವು ಅಂದ್ರೆ ಗಾಳಿಯ ಸಹಾಯ ಇಲ್ಲದೆ ಮಾಡ್ತೇವೆ? ಕಾರ್ಬೋಹೈಡ್ರೇಟು ಅದುರುಗಳನ್ನ ನಾವು ಏನ್ ಮಾಡ್ತೇವೆ? ಕಾಸ್ತೇವೆ. ಆಯ್ತಾ? ಸೊ ಇದು ಹೇಗೆ? ZnCO3 ಇದ್ದಾಗ ಬಿಸಿ ಮಾಡ್ತೇವೆ ನಾವು. ಇಲ್ಲಿ ಬಿಸಿ ಮಾಡ್ತೇವೆ ಅಂತ ಹೇಳಿ ಬರಿಬೇಕು. ಕಾಸುತ್ತೇವೆ ಅಥವಾ ಕಾಯಿಸ್ತೇವೆ. ಸೊ ಆಗ ಏನಾಗ್ತದೆ? ಇಲ್ಲಿ ZnO ಮತ್ತೆ CO ಬಿಡುಗಡೆ ಆಗ್ತದೆ. CO2 ಬಿಡುಗಡೆ ಆಗ್ತದೆ. ಆಯ್ತಾ? ಎರಡು ಕೇಸಲ್ಲಿ ಕೂಡ ಸಲ್ಫೈಡ್ ಅದಿರಾಗಿರಬಹುದು, ಕಾರ್ಬೋನೇಟ್ ಅದಿರಾಗಿರಬಹುದು, ಎರಡು ಕೇಸಲ್ಲಿ ಕೂಡ ನಮ್ಗೆ ಬಿಡುಗಡೆಯಾಗುವುದು ಯಾವುದು? ಆಕ್ಸೈಡ್ ಅಲ್ವಾ? ಲೋಹದ ಆಕ್ಸೈಡ್ ಬಿಡುಗಡೆ ಆಗ್ತದೆ. ಇದು ಮೊದಲ ಒಂದು ಕ್ರಿಯೆ. ಅಂದ್ರೆ ಕಾಸ್ತೀರಾ ನೀವು ಅಥವಾ ಹುರಿತೀರಾ, ಏನೋ ಒಂದು ಮಾಡ್ತೀರಿ, ಆದ್ರೆ ಅದ್ರಲ್ಲಿ ಎರಡರಲ್ಲೂ ಬಿಡುಗಡೆ ಆಗುವುದೇನು? ಲೋಹದ ಆಕ್ಸೈಡ್. ಈ ಲೋಹದ ಆಕ್ಸೈಡ್ ಅನ್ನ ಮತ್ತೆ ಮಾಡುವಂತಹ ಕ್ರಿಯೆ ಅಂತ ಹೇಳಿದ್ರೆ ಅಪಕರ್ಷಿಸುವಿಕೆ ಅಂತ ಹೇಳಿದ್ರೆ ZnO ಅನ್ನ ತೆಗೆದುಕೊಂಡು ಅದಕ್ಕೆ ಕಾರ್ಬನ್ ಅನ್ನ ಹಾಕಬೇಕು. ಕಾರ್ಬನ್ ಒಂದು ಉತ್ತಮ ಅಪಕರ್ಷಣಕಾರಿ ಅಂದ್ರೆ ಏನು? ಆಕ್ಸಿಜನ್ ಅನ್ನ ಅದು ರಿಯಾಕ್ಟ್ ಮಾಡ್ತದೆ, ಆಕ್ಸಿಜನ್ ನೊಂದಿಗೆ ಪ್ರತಿವರ್ತಿಸಿ ಆ ಸಂಯುಕ್ತದಲ್ಲಿರುವ ಆಕ್ಸಿಜನ್ ಅನ್ನ ತೆಗೆದುಕೊಳ್ತದೆ. ಸೊ ಇಲ್ಲಿ ನಮ್ಗೆ ಆಗುವಂತಹದ್ದು Zn ಮತ್ತೆ CO ಬಿಡುಗಡೆ ಆಗುವಂತಹದ್ದು. ನಮ್ಗೀಗ ಏನಾಯ್ತು? ಇಲ್ಲಿ ಶುದ್ಧ ಲೋಹ ಸಿಕ್ಕಿತಲ್ವಾ? ಶುದ್ಧ ಲೋಹ ನಮಗೆ ಸಿಕ್ಕಿತು ಅಲ್ವಾ? ಸೊ ಇದಿಷ್ಟು ಮಧ್ಯಮ ಕ್ರಿಯಾಶೀಲತ್ವ ಹೊಂದಿರುವ ನಾವು ಧಾತುಗಳಿಗೆ ಈ ರೀತಿಯಾಗಿ ನಾವು ಅದನ್ನ ಶುದ್ಧ ಲೋಹವನ್ನ ಪಡೆಯುವಂತಹ ಕೆಲಸವನ್ನ ನಾವು ಮಾಡುದು. ಅರ್ಥ ಆಗ್ತಾ ಉಂಟಲ್ಲ ನಿಮ್ಗೆ? ಯಾಕೆ ಏನು ಅಂತ ಹೇಳಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಸೊ ಹಾಗಾದ್ರೆ ನಾವು ಮುಂದಕ್ಕೆ ಹೋಗೋಣ. ನಾವು ಉತ್ಕರ್ಷಣ ಮತ್ತು ಅಪಕರ್ಷಣ ಪ್ರತಿಕ್ರಿಯೆಗಳ ಬಗ್ಗೆ ನೀವು ಈಗಾಗಲೇ ಅಧ್ಯಾಯ 1ರಲ್ಲಿ ತಿಳಿದುಕೊಂಡಿದ್ದೀರಿ. ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಪಡೆಯುವುದು ಕೂಡ ಏನಾಗ್ತದೆ? ಒಂದು ಅಪಕರ್ಷಣ ಕ್ರಿಯೆ. ಲೋಹೀಯ ಆಕ್ಸೈಡ್ಗಳಿಂದ ಲೋಹಗಳನ್ನು ಅಪಕರ್ಷಿಸಲು ಕಾರ್ಬನ್ ಅಥವಾ ಕೋಕ್ ಬಳಸುವುದರಿಂದ ಜೊತೆಗೆ ಕೆಲವೊಮ್ಮೆ ಇದನ್ನ ಸ್ಥಾನಪಲ್ಲಟ ಕ್ರಿಯೆಗೂ ಬಳಸ್ತಾರೆ. ಇದನ್ನ ಯಾವುದನ್ನ? ಕಾರ್ಬನ್ ಮತ್ತು ಕೋಕ್ಗಳನ್ನ. ಹೆಚ್ಚು ಕ್ರಿಯಾಪಟುತ್ವ ಹೊಂದಿದ ಲೋಹಗಳಾದ ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇತ್ಯಾದಿಗಳನ್ನ ಅಪಕರ್ಷಣಕಾರಿಯಾಗಿ ಬಳಸುವರು. ಏಕೆಂದರೆ ಇವು ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಪಲ್ಲಟಗೊಳಿಸುತ್ತದೆ. ಉದಾಹರಣೆಗೆ ಮ್ಯಾಂಗನೀಸ್ ಡೈಆಕ್ಸೈಡ್ ಅನ್ನ ಅಲ್ಯೂಮಿನಿಯಂ ಪುಡಿಯೊಂದಿಗೆ ಕಾಸಿದಾಗ ಈ ರಾಸಾಯನಿಕ ಕ್ರಿಯೆ ನಡೀತದೆ. ಇದು ಇಂಪಾರ್ಟೆಂಟ್, ಆಯ್ತಾ? ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂಗಳೇ ಏನೆಲ್ಲ ಇದೆ ನೋಡಿ, ಅದು ಕೂಡ ಅಪಕರ್ಷಣಕಾರಿಯಾಗಿ ಅದನ್ನ ಬಳಸಬಹುದು. ಯಾಕೆ ಅಂತ ಹೇಳಿದ್ರೆ ಅದು ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವ ಕಾರಣ ಅದು ಆಕ್ಸಿಜನ್ ನೊಂದಿಗೆ ಏನಾಗ್ತದೆ? ಪ್ರತಿವರ್ತನೆ ಮಾಡ್ತದೆ. ಆಯ್ತಾ? ಇಲ್ಲಿ ಒಂದು ಕ್ರಿಯೆ ನಡೆದಿದೆ ನೋಡಿ. ಮ್ಯಾಂಗನೀಸ್ ಏನಿದೆ, ಮ್ಯಾಂಗನೀಸ್ ನ ಆಕ್ಸೈಡ್ ಏನಿದೆ ಅದಕ್ಕೆ ಅಲ್ಯೂಮಿನಿಯಂ ಅನ್ನ ಹಾಕ್ತಾರೆ. ಆಗ ನಮ್ಗೆ ಸಿಗುವಂತಹದ್ದು ಮ್ಯಾಂಗನೀಸ್ ಅಲ್ಯೂಮಿನಿಯಂ ಆಕ್ಸೈಡ್, ಟ್ರೈಆಕ್ಸೈಡ್ ಅಂತ ಹೇಳ್ತೇವೆ, ಅದು ಸಿಗ್ತದೆ. ಆಯ್ತಾ? ಈ ಕ್ರಿಯೆಗೆ ಒಂದು ಬೇರೇನೋ ಹೆಸರು ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್. ಆಯ್ತಾ? ಕೆಲವೊಮ್ಮೆ ಕೇಳ್ತಾರೆ, ತುಂಬಾ ಅಂತಲ್ಲ, ಆದ್ರೆ ಕೆಲವೊಮ್ಮೆ ಕೇಳಲೂಬಹುದು, ಕೇಳದಿರ್ಲೂಬಹುದು. ಹಾಗೆ ಉತ್ಕರ್ಷಣ ಮತ್ತು ಅಪಕರ್ಷಣ ಹೊಂದಿದ ವಸ್ತುಗಳನ್ನು ನೀವು ಗುರುತಿಸಬಲ್ಲಿರಾ? ಈ ಸ್ಥಾನಪಲ್ಲಟ ಕ್ರಿಯೆಗಳು ಅತಿ ಬಹಿರುಷ್ಣಕ ಕ್ರಿಯೆ ಆಗಿದೆ. ಅಂದ್ರೆ ಹೆಚ್ಚು ಶಕ್ತಿಯನ್ನ, ಉಷ್ಣ ಶಕ್ತಿಯನ್ನ ಬಿಡುಗಡೆ ಮಾಡ್ತದೆ.
ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆಯಾಗುವುದರಿಂದ ಉತ್ಪತ್ತಿಯಾಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರ್ತದೆ. ವಾಸ್ತವವಾಗಿ ಅಲ್ಯೂಮಿನಿಯಂನೊಂದಿಗಿನ ಕಬ್ಬಿಣದ ಡೈಆಕ್ಸೈಡ್ Fe2O3 ನ ಪರಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುತ್ತಾರೆ. ಈ ಕ್ರಿಯೆಯನ್ನು ಟರ್ಮೈಟ್ ರಿಯಾಕ್ಷನ್ ಅಂತ ಹೇಳ್ತಾರೆ ಅಥವಾ ಕ್ರಿಯೆ ಅಂತ ಹೇಳ್ತಾರೆ. ಟರ್ಮೈಟ್ ರಿಯಾಕ್ಷನ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕೆಳಗೆ ಅದರ ರಾಸಾಯನಿಕ ಸೂತ್ರ ಕೊಟ್ಟಿದ್ದಾರೆ, ಅದರ ಮೂಲಕ ನಾನು ಹೇಳ್ತೇನೆ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ. FeO ಏನಿದೆ ನೋಡಿ, ಅಂದ್ರೆ ಕಬ್ಬಿಣದ ಆಕ್ಸೈಡ್ ಏನಿದೆ ನೋಡಿ, ಅದರಿಂದ ಈಗ ನಾವು ಕಬ್ಬಿಣವನ್ನ ಪಡಿಬೇಕಾದ್ರೆ ಅದ್ರೊಟ್ಟಿಗೆ ಅಲ್ಯೂಮಿನಿಯಂ ಅನ್ನು ಉಪಯೋಗಿಸ್ತಾರೆ. ಆಯ್ತಾ? ಅಲ್ಯೂಮಿನಿಯಂ ಏನು ಅಪಕರ್ಷಣಕಾರಿ. ಸೊ ಅದು ಕಬ್ಬಿಣದೊಟ್ಟಿಗೆ ಇರುವ ಆಕ್ಸಿಜನ್ ಒಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಬಿಡುಗಡೆ ಆಗ್ತದೆ. ಕಬ್ಬಿಣ ನಮ್ಗೆ ಶುದ್ಧ ಕಬ್ಬಿಣ ಇಲ್ಲಿ ನಮ್ಗೆ ಸಿಗ್ತದೆ. ಆಯ್ತಾ? ಈ ಕ್ರಿಯೆ ಆಗುವಾಗ ಹೆಚ್ಚು ಉಷ್ಣ ಬಿಡುಗಡೆಯಾಗುವ ಕಾರಣ ಇದು ಬಹಿರುಷ್ಣಕ ಕ್ರಿಯೆ ಆಗಿದೆ. ಈ ಬಹಿರುಷ್ಣಕ ಕ್ರಿಯೆಯನ್ನ ಯಾವಾಗ ಉಪಯೋಗಿಸ್ತೇವೆ ನಾವು? ಈ ರೈಲ್ವೆ ಹಳಿಗಳಲ್ಲಿ ಗ್ಯಾಪ್ ಬಿಟ್ಟಿದ್ರೆ, ಇಲ್ಲ ರೈಲ್ವೆ ನಡುವಲ್ಲಿ ಒಂದು ಬ್ರೇಕ್ ಏನಾದ್ರೂ ಆಗಿದ್ರೆ ಅದ್ರಲ್ಲಿ ರೈಲ್ ಹೋಗುವಾಗ ಆಕ್ಸಿಡೆಂಟ್ ಆಗ್ತದಲ್ಲ, ಸೊ ಅದನ್ನ ರೈಲನ್ನ ಪಟ್ಟಿಯನ್ನ ತೆಗೆದು ಪುನಃ ನಮ್ಗೆ ಬೇರೆ ಜೋಡಿಸ್ಲಿಕ್ಕೆ ಆಗುದಿಲ್ಲ. ಸೊ ಇದನ್ನ ಫಿಲ್ ಮಾಡ್ಲಿಕ್ಕೆ ಅದು ಕಬ್ಬಿಣ ಏನಾಗಿದೆ, ಕರಗಿದ ರೀತಿಯಲ್ಲಿ ಇರ್ತದೆ, ಮೆಲ್ಟ್ ಆದ ರೀತಿಯಲ್ಲಿ ಇರ್ತದೆ. ಸೊ ಈ ಹೊಟ್ಟೆಗಳನ್ನೆಲ್ಲ ತುಂಬಿಸ್ಲಿಕ್ಕೆ ನಾವು ಈ ಒಂದು ರಿಯಾಕ್ಷನ್ ಅನ್ನ ಉಪಯೋಗ ಮಾಡ್ತೇವೆ, ಅಂದ್ರೆ ಈ ಪ್ರತಿಕ್ರಿಯೆಯನ್ನ ನಾವು ಉಪಯೋಗ ಮಾಡ್ತೇವೆ. ಅರ್ಥ ಆಗ್ತದ ಉಂಟಲ್ಲ ನಿಮ್ಗೆ? ಸೊ ಇದು ಯಾವಾಗ ಇದಕ್ಕೆ ಟರ್ಮೈಟ್ ರಿಯಾಕ್ಷನ್ ಅಂತ ಹೇಳುದು. ಯಾಕೆ ಟರ್ಮೈಟ್ ರಿಯಾಕ್ಷನ್ ಅಂತ ಹೇಳ್ತಾರೆ? ಯಾಕೆ ಹೇಳಿದ್ರೆ ತುಂಬಾ ಉಷ್ಣ ಬಿಡುಗಡೆ ಆಗ್ತದೆ, ಮತ್ತೆ ಯಾವಾಗಲೂ ಉತ್ಪತ್ತಿಯಾದ ಲೋಹ ಏನಿದೆ ನೋಡಿ, ಅದು ದ್ರವೀಕರಿಸಿದ ರೀತಿಯಲ್ಲಿ ಇರ್ತದೆ, ಅಂದ್ರೆ ಮೆಲ್ಟ್ ಆದ ರೀತಿಯಲ್ಲಿ ಇರ್ತದೆ. ಅರ್ಥ ಆಯ್ತಾ? ಕ್ರಿಯಾಶೀಲತೆ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳನ್ನ ಉದ್ಧರಿಸುವುದು. ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿದೆ. ಕಾರ್ಬನ್ ನೊಂದಿಗೆ ಕಾಸುವುದರ ಮೂಲಕ ಇವುಗಳನ್ನ ಪಡೆಯಲು ಸಾಧ್ಯವಿಲ್ಲ. ಉದಾಹರಣೆಗೆ ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇತ್ಯಾದಿ ಲೋಹಗಳ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಕಾರ್ಬನ್ ನಿಂದ ಸಾಧ್ಯವಿಲ್ಲ. ಕಾರಣ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದಿರುತ್ತದೆ. ಈ ಲೋಹಗಳನ್ನ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ನಾವೇನ್ ಮಾಡ್ತೇವೆ? ಪಡಿತೇವೆ. ವಿದ್ಯುತ್ ವಿಭಜನೆ ಕ್ರಿಯೆ. ಈಗ ನೋಡಿ, ಉದಾಹರಣೆಗೆ ಸೋಡಿಯಂ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅನ್ನು ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಅವುಗಳ ದ್ರವೀಕರಿಸಿದ ಕ್ಲೋರೈಡ್ಗಳಿಂದ ಪಡೆಯುವರು. ಲೋಹಗಳು ಋಣಾಗ್ರ ಅಂದ್ರೆ ಋಣ ವಿದ್ಯುತ್ತಾಂಶ ಪೂರಿತ ವಿದ್ಯುದ್ವಾರದ ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಧನಾಗ್ರ ಅಂದ್ರೆ ಧನ ವಿದ್ಯುತ್ತಾಂಶ ಪೂರಿತದಲ್ಲಿ ಬಿಡುಗಡೆಯಾಗ್ತದೆ. ಪ್ರತಿವರ್ತನೆಗಳು ಈ ಕೆಳಗಿನಂತಿದೆ. ಸೊ ಋಣಾಗ್ರದಲ್ಲಿ ಏನು ಸೋಡಿಯಂ ಆಗ್ತದೆ, ಅಂದ್ರೆ ಮೈನಸ್ ಇರುವ ಕಡೆ, ಮತ್ತೆ ಧನಾಗ್ರದಲ್ಲಿ ಏನಾಗ್ತದೆ? ಕ್ಲೋರಿನ್ ಬಿಡುಗಡೆ ಆಗ್ತದೆ. ಈ ರೀತಿ ಅಲ್ಯೂಮಿನಿಯಂ ಆಕ್ಸೈಡ್ ನ ವಿದ್ಯುತ್ ವಿಭಜನೀಯ ಅಪಕರ್ಷಣೆಯಿಂದ ಅಲ್ಯೂಮಿನಿಯಂ ಅನ್ನು ಪಡೆಯಲಾಗ್ತದೆ. ಈ ರೀತಿ ಅಂದ್ರೆ ಇದು ಯಾವಾಗ ವಿದ್ಯುತ್ ವಿಭಜನೆ ಕ್ರಿಯೆ ಮಾಡುದು ನಾವು? ಲೋಹಗಳು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ್ದಾಗ. ಯಾವೆಲ್ಲ ಲೋಹಗಳು ಹೆಚ್ಚು ಕ್ರಿಯಾಶೀಲತೆಯನ್ನ ಹೊಂದಿದೆ? ಸೋಡಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ. ಆಯ್ತಾ? ಆಗ ವಿದ್ಯುತ್ ವಿಭಜನೆ ಮಾಡಿ ನಾವು ಏನ್ ಮಾಡ್ತೇವೆ? ಅವುಗಳನ್ನ ಪಡಿತೇವೆ. ಈಗ ಲೋಹಗಳ ಶುದ್ಧೀಕರಣ, ಇದು ಇಂಪಾರ್ಟೆಂಟ್. ಆಯ್ತಾ? ಇದು 3 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಈ ಚಿತ್ರ ಬರ್ತದೆ. ಹೆಚ್ಚಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳಲಿಲ್ಲ, ಆದ್ರೆ ಚಿತ್ರ ಇಂಪಾರ್ಟೆಂಟ್. ಚಿತ್ರ ತುಂಬಾ 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 ಇಂಪಾರ್ಟೆಂಟ್. ಆಯ್ತಾ? ಇಂಪಾರ್ಟೆಂಟ್ ಚಿತ್ರ. ಈ ಪಾಠವೇ ತುಂಬಾ ಇಂಪಾರ್ಟೆಂಟ್. ಸೊ ಅಂಥದ್ರಲ್ಲಿ ಚಿತ್ರ ಕೂಡ ಇಂಪಾರ್ಟೆಂಟ್. ಈ ಮೇಲೆ ವಿವರಿಸಿದ ಅಪಕರ್ಷಣ ಕ್ರಿಯೆಗಳಿಂದ ಪಡೆದ ಅನೇಕ ಲೋಹಗಳು ಸಾಕಷ್ಟು ಶುದ್ಧವಾಗಿರುವುದಿಲ್ಲ. ಅವು ಕಲ್ಮಶಗಳನ್ನು ಹೊಂದಿದ್ದು ಶುದ್ಧ ಲೋಹ ಪಡೆಯಲು ಕಲ್ಮಶಗಳನ್ನು ಹೊರತೆಗೆಯಬೇಕಾಗುತ್ತದೆ. ಅಶುದ್ಧ ಲೋಹಗಳನ್ನು ಸಂಸ್ಕರಿಸಲು ವ್ಯಾಪಕವಾಗಿ ಬಳಸುವ ವಿಧಾನವೆಂದರೆ ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಯಾವ ಕ್ರಿಯೆ? ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಈಗ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ವಿದ್ಯುತ್ ವಿಭಜನೀಯ ಶುದ್ಧೀಕರಣ ತಾಮ್ರ, ಸತು, ತವರ, ನಿಕ್ಕೆಲ್, ಬೆಳ್ಳಿ, ಚಿನ್ನ ಇತ್ಯಾದಿಗಳಂತಹ ಅನೇಕ ಲೋಹಗಳನ್ನ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ವಿಧಾನದಿಂದ ಶುದ್ಧೀಕರಿಸುವರು. ಈ ವಿಧಾನದಲ್ಲಿ ಅಶುದ್ಧ ಲೋಹಗಳನ್ನು ಧನಾಗ್ರಕ್ಕೆ, ಶುದ್ಧ ಲೋಹಗಳನ್ನ ತೆಳು ತಗಡನ್ನ ಋಣಾಗ್ರಕ್ಕೆ ಜೋಡಿಸುವರು. ಅಶುದ್ಧ ಧನ, ಶುದ್ಧ ಋಣ. ಆಯ್ತಾ? ಲೋಹೀಯ ಲವಣದ ದ್ರಾವಣಗಳನ್ನ ವಿದ್ಯುತ್ ವಿಭಜನೀಯವಾಗಿ
ಏನ್ ಮಾಡ್ತಾರೆ ಬಳಸುವರು ಚಿತ್ರ 3.12 ಉಪಕರಣಗಳನ್ನು ಜೋಡಿಸಿ ವಿದ್ಯುತ್ ವಿಭಾಜ್ಯದ ಮೂಲಕ ವಿದ್ಯುತ್ ಅನ್ನು ಹಾಯಿಸಿದಾಗ ಧನಾಗ್ರದ ಅಶುದ್ಧ ಲೋಹವು ವಿದ್ಯುತ್ ವಿಭಜನೀಯ ದ್ರಾವಣದಲ್ಲಿ ವಿಲೀನವಾಗುವುದನ್ನು, ಅಷ್ಟೇ ಪ್ರಮಾಣದ ಶುದ್ಧ ಲೋಹವು ವಿದ್ಯುತ್ ವಿಭಜನೀಯ ದ್ರಾವಣದಿಂದ ಋಣಾಗ್ರದ ಮೇಲೆ ಸಂಗ್ರಹವಾಗುವುದನ್ನ, ವಿಲೀನವಾಗುವ ಕಶ್ಮಲಗಳು ದ್ರಾವಣಕ್ಕೆ ಸೇರಿಕೊಂಡು ವಿಲೀನವಾಗದೇ ಇರುವ ಕಶ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹವಾಗುತ್ತದೆ. ಇದನ್ನ ಧನಾಗ್ರ ಮಡ್ಡಿ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಆಯ್ತಾ, ಒನ್ಸ್ ಅಗೇನ್ ಇದು ಇಂಪಾರ್ಟೆಂಟ್. ಧನಾಗ್ರ ಮಡ್ಡಿ ಅಂತ ಹೇಳಿದ್ರೆ ಏನಂತ ಹೇಳಿ ಅರ್ಥ ಆಯ್ತು. ನೋಡಿ ಧನಾಗ್ರ ಏನಿದೆ ನೋಡಿ, ಅಲ್ಲಿ ಧನಾಗ್ರ, ಓಕೆ ಒಂದ್ ನಿಮಿಷ, ಧನಾಗ್ರಕ್ಕೆ ನಾವು ಯಾವ ಅಶುದ್ಧ ಲೋಹವನ್ನ ಧನಾಗ್ರಕ್ಕೆ, ಶುದ್ಧ ಲೋಹವನ್ನ ಋಣಾಗ್ರಕ್ಕೆ ನಾವು ಮಾಡುವಂತಹದ್ದು. ಸೊ ಒಂದ್ ನಿಮಿಷ ನಾನು ನಿಮ್ಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ, ಸಿಂಪಲ್ ಆಗಿ ಹೇಳ್ತೇನೆ, ತಲೆ ಬಿಸಿ ಮಾಡಬೇಡಿ. ಸೊ ಇಲ್ಲಿ ನಾವು ಒಂದು ದೊಡ್ಡ ಟ್ಯಾಂಕ್, ಇದು ಸಣ್ಣ ಮಟ್ಟದಲ್ಲಿ ನಡೆಯುವಂತಹದ್ದು ಕ್ರಿಯೆ ಅಲ್ಲ, ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೆಯುವಂತಹ ಕ್ರಿಯೆ. ಸೊ ಇಲ್ಲಿ ಕಾಣಲ್ಲ ಎಂದು ಬೇರೆ ಉಪಯೋಗಿಸ್ತೇನೆ ನೋಡಿ. ತಾಮ್ರ, ತಾಮ್ರದ ಪಟ್ಟಿ ಆಯ್ತಾ. ಇದನ್ನ ಆಯ್ತಾ ಹೀಗಿಟ್ಟಿದ್ದಾರೆ ಆಯ್ತಾ. ಇದರ ನಂತರ ಒಂದು ನಿಮಿಷ, ದೊಡ್ಡ ಲೈನ್ ಯಾವುದು ಇದರಲ್ಲಿ? ಪ್ಲಸ್ ಅಲ್ವಾ, ಸಣ್ಣ ಲೈನ್ ಮೈನಸ್. ಹಾಗಾದ್ರೆ ಇದು ಧನಾಗ್ರ, ಇದು ಋಣಾಗ್ರ ಅಲ್ವಾ. ಈ ಧನಾಗ್ರದ ಸೈಡಿಗೆ ನೋಡಿ, ಇದೆರಡು ಶೀಟ್ ಕಾಣ್ತಾ ಉಂಟಾ, ಒಂದು ಬ್ರೌನ್ ಕಲರ್ ಲೈನ್ ಹಾಕಿದ್ದೇನಲ್ಲ, ಇದು ಅಶುದ್ಧ ಲೋಹ, ಅಶುದ್ಧ ಲೋಹದ ಒಂದು ತಗಡನ್ನ ತೆಗೆದುಕೊಳ್ಬೇಕು. ಅದನ್ನ ಯಾವುದೋ ಸೈಡಿಗೆ ಕನೆಕ್ಟ್ ಮಾಡುವಂತಹದ್ದು? ಪ್ಲಸ್ ಸೈಡಿಗೆ ಕನೆಕ್ಟ್ ಮಾಡುವಂತಹದ್ದು. ಶುದ್ಧ ಲೋಹದ ತಗಡನ್ನ ತೆಗೆದುಕೊಳ್ಬೇಕು, ಅದನ್ನ ಯಾವ ಸೈಡಿಗೆ ಕನೆಕ್ಟ್ ಮಾಡುವಂತಹದ್ದು? ಮೈನಸ್ ಸೈಡಿಗೆ ಕನೆಕ್ಟ್ ಮಾಡುವಂತಹದ್ದು. ನಂತರ ಅದರ ಒಳಗೆ ನಾವು ಒಂದು ದ್ರಾವಣ ತೆಗೆದುಕೊಂಡಿದ್ದೇವೆ, ಅದು ಇದೇ ಲೋಹದ ಒಂದು ಲವಣಯುಕ್ತ ದ್ರಾವಣ ಆಗಿರ್ಬೇಕು. ಸೊ ಇಲ್ಲಿ ನಾವು ತೆಗೆದುಕೊಂಡಿರುವ ಲೋಹ ಅಂತ ಹೇಳಿದ್ರೆ ತಾಮ್ರ, ಹಾಗಾದ್ರೆ ತೆಗೆದುಕೊಂಡಿರುವ ದ್ರಾವಣ ಅಂತ ಹೇಳಿದ್ರೆ ತಾಮ್ರದ ಸಲ್ಫೇಟ್ ಆಯ್ತಾ. ತಾಮ್ರದ ಸಲ್ಫೇಟ್ ಅನ್ನ ತೆಗೆದುಕೊಳ್ಬೇಕು ನಾವೀಗ. ತಾಮ್ರದ ಸಲ್ಫೇಟ್ ಅನ್ನ ಹಾಕಿ ನಂತರ ಇದನ್ನೆರಡನ್ನ ಶುದ್ಧ ಮತ್ತು ಅಶುದ್ಧ ತಾಮ್ರಗಳನ್ನ ತೆಗೆದುಕೊಂಡು ಅದನ್ನ ಪ್ಲಸ್ ಮತ್ತು ಮೈನಸ್ ಬ್ಯಾಟರಿಗೆ ಸೇರಿಸಿ ಒಂದು ಸ್ವಿಚ್ ತೆಗೆದುಕೊಂಡು ಆನ್ ಮಾಡಬೇಕು. ಆನ್ ಮಾಡುವಾಗ ಏನಾಗ್ತದೆ? ಇದ್ರ ಮೂಲಕ ಕರೆಂಟ್ ಹರಿತದೆ ಅಲ್ವಾ. ಈಗ ಮೊದಲಿಗೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಶುದ್ಧ ಲೋಹದಲ್ಲಿರುವ ಏನು ಇದೆಯಲ್ವಾ, ಯಾವುದು ತಾಮ್ರ ಏನಿದೆ ನೋಡಿ, ಅದು ಎಲ್ಲ ನಮ್ಮ ದ್ರಾವಣಕ್ಕೆ ಬಿಡುಗಡೆ ಆಗ್ತದೆ ಆಯ್ತಾ. ದ್ರಾವಣಕ್ಕೆ ಬಿಡುಗಡೆ ಆಗ್ತದೆ. ಅನಂತರ ಇದು ಹೋಗಿ ಕೂತ್ಕೊಳ್ಳುವಂತಹದ್ದು ಶುದ್ಧ ಲೋಹ ಇರುವ ದ್ರಾವಣದಲ್ಲಿ. ಇಲ್ಲಿರುವ ಅಶುದ್ಧ ಲೋಹ ಏನಿದೆ ಅದು ದ್ರಾವಣದಲ್ಲಿ ವಿಲೀನಗೊಳ್ತದೆ. ಮತ್ತೆ ಈ ದ್ರಾವಣದಲ್ಲಿ ಕೂಡ ತಾಮ್ರ ಇರುವ ಕಾರಣ ಅದೆಲ್ಲವೂ ಹೋಗಿ ಪುನಃ ಅದೇನಾಗ್ತದೆ? ಶುದ್ಧ ಲೋಹದ ಹೋಗಿ ಮೇಲೆ ಕೂತ್ಕೊಳ್ತದೆ. ಇದ್ರಲ್ಲಿರುವ ಕಲ್ಮಶ ಏನಿದೆ ನೋಡಿ, ಅಶುದ್ಧ ಅಂತ ಹೇಳಿದ್ರೆ ಅದರೊಟ್ಟಿಗೆ ಏನು ಮಣ್ಣು ಇರಬಹುದು, ಅಥವಾ ಏನೋ ಒಂದು ಬೇರೆ ಬೇರೆ ಬೇಡದ ಏನಾದ್ರೂ ಇರಬಹುದು ಅಲ್ವಾ. ಮಣ್ಣಿನಾಂಶ, ಕಲ್ಲಿನಾಂಶ, ಅದೆಲ್ಲ ಹೋಗಿ ಎಲ್ಲಿ ಸೆಟಲ್ ಆಗ್ತದೆ? ಅದೆಲ್ಲ ಹೋಗಿ ಇಲ್ಲಿ ಈ ಏರಿಯಾದಲ್ಲಿ ಸೆಟಲ್ ಆಗ್ತದೆ ಆಯ್ತಾ. ಕೆಳಗೆ ಎಲ್ಲಿ ಪ್ಲಸ್ ಭಾಗ ಏನಿದೆ ನೋಡಿ, ನಾವು ಅಶುದ್ಧ ಲೋಹವನ್ನು ಎಲ್ಲಿ ನಾವು ತೆಗೆದುಕೊಂಡಿದ್ದೇವೆ ನೋಡಿ, ಆ ಜಾಗದಲ್ಲಿ ಹೋಗಿ ಈ ಎಲ್ಲಾ ಕಸಕಡ್ಡಿಗಳು ಹೋಗಿ ಸೆಟಲ್ ಆಗ್ತದೆ. ಸೊ ಇದನ್ನೇ ನಾವು ಧನಾಗ್ರ ಮಡ್ಡಿ ಅಂತ ಹೇಳ್ತೇವೆ. ಧನಾಗ್ರ ಮಡ್ಡಿ ಅಂತ ಹೇಳಿದ್ರೆ ಕಲ್ಮಶ, ಮಡ್ಡಿ ಅಂತ ಹೇಳಿದ್ರೆ ಕಲ್ಮಶ ಆಯ್ತಾ. ಅದು ಹೋಗಿ ಎಲ್ಲಿ ಉಳಿತದೆ? ಪ್ಲಸ್ ಸೈಡ್ ಅಲ್ಲಿ ಎಲ್ಲ ಬಂದು ನಿಲ್ತದೆ. ಅರ್ಥ ಆಯ್ತಾ? ಈ ರೀತಿ ನಮಗೀಗ ನಾವು ಮೈನಸ್ ಅನ್ನ ನಾವು ಎರಡು ತಗಡಿನ ಶೀಟ್ಗಳನ್ನ ಕೂಡ ಹೊರ ತೆಗೆದಾಗ ನಮಗೆ ಮೈನಸ್ ಕಡೆಗೆ ನಾವೇನ್ ಮಾಡಿದ್ವಿ? ಆ ಒಂದು
ಇದೆ ನೋಡಿ, ತಗಡಿನ ಶೀಟ್ ಏನಿದೆ ನೋಡಿ, ಅದ್ರಲ್ಲೆಲ್ಲ ಶುದ್ಧ ಲೋಹಗಳು ಹೋಗಿ ಏನಾಗಿರ್ತದೆ, ಇಲ್ದ್ರ ಮೇಲೆ ಹೋಗಿ ಅಂಟಿರ್ತದೆ. ಮತ್ತೆ ಅದನ್ನ ಒಣಗಿಸಿ ಅಥವಾ ಬೇರೆ ರೀತಿ ಏನಾದ್ರು ಮಾಡಿ ಅದನ್ನ ಎಲ್ಲವನ್ನ ಪ್ಯೂರ್ ಶುದ್ಧ ಅಂದ್ರೆ ಪ್ಯೂರ್ ಲೋಹವನ್ನ ಅಂದ್ರೆ ತಾಮ್ರವನ್ನ ಹೊರಗೆ ತೆಗಿತಾರೆ. ಸೊ ಇದಿಷ್ಟು ಧನಾಗ್ರ ಮಡ್ಡಿಯ ಬಗ್ಗೆ ಮತ್ತೆ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಬಗ್ಗೆ. ಅರ್ಥ ಆಯ್ತು ಅಂತ ಹೇಳಿ ಭಾವಿಸಿದ್ದೇನೆ. ಯಾರಿಗೆಲ್ಲ ಅರ್ಥ ಆಗ್ಲಿಲ್ಲ ಇನ್ನೊಮ್ಮೆ ಹೋಗಿ ಅಂದ್ರೆ ಸ್ವಲ್ಪ ಪೌಸ್ ಮಾಡಿ ಅಥವಾ ಹಿಂದೆ ಹೋಗಿ ಕೇಳಿಕೊಳ್ಳಿ, ಆಯ್ತಾ, ವಿಡಿಯೋಕ್ಕೂ ನೋಡಿ. ಓಕೆ, ಇದೀಗ ನಾವೀಗ ಕಲ್ತದ್ದು ಯಾವ್ದ್ರದ್ದು, ಧನಾಗ್ರ ಮಡ್ಡಿಯ ಬಗ್ಗೆ. ಈಗ ಸಂಕ್ಷಾರಣ ಅಂದ್ರೆ ಏನು ಅನ್ನೋದನ್ನ ನೋಡುವ. ಇದು ಶುದ್ಧೀಕರಣ ಆಯ್ತು. ಇಷ್ಟರ ತನಕ ನಾವ್ ಏನ್ ಕಲ್ತ್ವಿ, ಲೋಹಗಳನ್ನ ಶುದ್ಧೀಕರಣ ಮಾಡುದು ಹೇಗೆ ಏನು ಅಂತ ಎಲ್ಲವನ್ನು ಕಲ್ತ್ವಿ ಅಲ್ವಾ. ಈಗ ಸಂಕ್ಷಾರಣ ಅಂದ್ರೆ ಏನು, ಲೋಹಗಳ ಸಂಕ್ಷಾರಣದ ಬಗ್ಗೆ ಕೆಳಗಿನವುಗಳನ್ನ ಅಧ್ಯಾಯ 1ರಲ್ಲಿ ನೀವು ಕಲ್ತಿದ್ದೀರಿ, ಆಲ್ರೆಡಿ ನೀವು ಕಲ್ತಿದ್ದೀರಿ. ಇದನ್ನ ನಾನು ಇನ್ನೊಮ್ಮೆ ಹೇಳುದಿಲ್ಲ, ಬಟ್ ಆಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟ ಕಾರಣ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಎಷ್ಟುಂಟು ಅಷ್ಟೇ. ಬೆಳ್ಳಿಯ ಪಾತ್ರೆಗಳನ್ನ ಗಾಳಿಗೆ ತೆರೆದಿಟ್ಟ ಸ್ವಲ್ಪ ಕಾಲದ ನಂತರ ಅದು ಕಪ್ಪಾಗ್ತದೆ. ಎಲ್ಲವೂ ಅಲ್ಲ, ಒಮ್ಮೆಗೆ ಕಪ್ಪಾಗುದಿಲ್ಲ. ಮತ್ತೊಂದು ಹೇಳ್ತೇನೆ ಕೇಳಿ, ನೀವು ಬೆಳ್ಳಿಯನ್ನು ಓಪನ್ ಇಟ್ಟಾಗ ನೀವು ಕಾಲ ಗೆಜ್ಜೆಯಲ್ಲಿರ್ಬೋದು, ಕೈಗೆ ಹಾಕಿರ್ಬೋದು, ಉಂಗುರ ರೀತಿಯಲ್ಲಿ ಹಾಕಿರ್ಬೋದು, ಬಳೆ ರೀತಿಯಲ್ಲಿ ಹಾಕಿರ್ಬೋದು, ಕಡದ ರೂಪದಲ್ಲಿ ಹಾಕಿರ್ಬೋದು, ಅದು ಒಮ್ಮೆಲೆ ಕಪ್ಪಾಗುದಿಲ್ಲ. ಇದು ತುಂಬಾ ಸ್ಲೋ ಪ್ರೊಸೆಸ್. ಯಾಕೆ ಹೇಳಿದ್ರೆ ಬೆಳ್ಳಿ ಅತ್ಯಂತ ಕಡಿಮೆ ಕ್ರಿಯಾಶೀಲ ಒಂದು ಲೋಹ ಅಲ್ವಾ, ಕಡಿಮೆ ಕ್ರಿಯಾಶೀಲ ಲೋಹ. ಸೊ ಹಾಗಾಗಿ ಒಮ್ಮೆಲೆ ಕಪ್ಪಾಗುದಿಲ್ಲ, ಆದ್ರೆ ಕೆಲವು ಸಮಯ ತಗೊಳ್ತದೆ ಅದು ಕಪ್ಪಾಗ್ತದೆ. ಇದಕ್ಕೆ ಕಾರಣ ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರವನ್ನು ಉಂಟು ಮಾಡ್ತದೆ. ಆ ಕಪ್ಪು ಏನು ಕಾಣ್ತದೆ ನೋಡಿ, ಅದು ಬೆಳ್ಳಿಯ ಸಲ್ಫೈಡ್, ಆಯ್ತಾ. ಆ ಬೆಳ್ಳಿಯ ಸಲ್ಫೈಡ್ ಅನ್ನೋದು ಯಾವ್ದದು, ಅದು ಏನು, ಸಂಕ್ಷಾರಣ ಆದ ನಂತರ ಯಾವ್ದ್ರೊಂದಿಗೆ ವರ್ತಿಸಿ, ಗಾಳಿಯಲ್ಲಿರುವ ಸಲ್ಫರ್ನ ಜೊತೆಗೆ ವರ್ತಿಸಿ, AgS, ಆಯ್ತಾ. ಸೊ ಇದು Ag2S3 ಈ ರೀತಿ ಬರ್ತದೆ. ಸೊ ಅದು ಆಯ್ತಾ ಬೆಳ್ಳಿಯ ಸಲ್ಫೈಡ್. ಮತ್ತೆ ನೋಡಿ, ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಪ್ರತಿವರ್ತಿಸಿದಾಗ ನಿಧಾನವಾಗಿ ತನ್ನ ಹೊಳೆಯುತ್ತಿರುವ ಕಂದು ಪದರವನ್ನ ಕಳೆದುಕೊಳ್ಳುತ್ತದೆ ಮತ್ತು ಹಸಿರು ಪದರವನ್ನ ಪಡೆದುಕೊಳ್ಳುತ್ತದೆ. ಈ ಹಸಿರು ವಸ್ತುವೇ ತಾಮ್ರದ ಕಾರ್ಬೋನೇಟ್. ನೀವು ನೋಡಿರ್ಬಹುದು, ತಾಮ್ರದ ಎಲ್ಲ ಹಂಡೆ ಎಲ್ಲ ಇರ್ತದಲ್ಲ, ನೀರು ಬಿಸಿ ಮಾಡುವಂತಹದ್ದು ಅಥವಾ ದೇವರಿಗೆಲ್ಲ ಕಲಶದ ರೀತಿಯಲ್ಲೆಲ್ಲ ಇರ್ತವೆ ನೋಡಿ, ಅದೆಲ್ಲ ತಾಮ್ರದಾಗಿರ್ತದೆ. ತಾಮ್ರದು ಹಸಿರು ಬಣ್ಣಕ್ಕೆ ಟರ್ನ್ ಆಗ್ತದೆ. ಆಕ್ಚುಲಿ ಅದು ಹಸಿರು ಬಣ್ಣ ನಾವೇನು ಯೋಚಿಸ್ತೇವೆ, ಅದು ಪಾಚಿ ಬಂದದ್ದು ಅಂತ ಯೋಚಿಸ್ತೇವೆ. ಆದ್ರೆ ಅದು ನಿಜವಾಗಿ ಅದು ಪಾಚಿ ಅಲ್ಲ. ಪಾಚಿ ಹಿಡ್ದಿರ್ಬಹುದು, ನೀರು ತುಂಬಾ ಇದ್ರೆ ಪಾಚಿ ಹಿಡಿತದೆ, ಇಲ್ಲ ಅಂತ ಹೇಳುದಿಲ್ಲ ನಾನು. ಆದ್ರೆ ಕೆಲವೊಮ್ಮೆ ಅದು ಪಾಚಿ ಆಗಿರುವುದು ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ತಾಮ್ರ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಎನ್ನುವ ಒಂದು ಪದರವನ್ನ ಅದರ ಹೊರಮೈ ಮೇಲೆ ಏರ್ಪಡಿಸ್ತದೆ, ಆಯ್ತಾ. ಈ ಪದರವೇ, ಹಸಿರು ಬಣ್ಣದ ಪದರವೇ ಯಾವುದು, ತಾಮ್ರದ ಕಾರ್ಬೋನೇಟ್. ಹಾಗೆಯೇ ಕಬ್ಬಿಣ ತೇವಪೂರಿತ ಗಾಳಿಗೆ ದೀರ್ಘದ ಕಾಲದವರೆಗೆ ತೆಗೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚಕ್ಕೆಯಂತಹ ಪದರ ಉಂಟಾಗುತ್ತದೆ. ಇದನ್ನ ತುಕ್ಕು ಅಂತ ಹೇಳ್ತಾರೆ. ತುಕ್ಕು ನೀವು ಹಿಡಿದು ನೋಡಿರ್ತೀರಿ ಅಲ್ವಾ, ಕಬ್ಬಿಣದ ಮೇಲೆ ಎಲ್ಲ ತುಕ್ಕು ಹಿಡಿತದೆ, ಗೇಟಿನ ಬೀಗದಲ್ಲಿ, ಗೇಟಿನ ಇದ್ರಲ್ಲಿ, ಮತ್ತೆ ಕುರ್ಚಿ ಕೆಲವೊಮ್ಮೆ ಅಲ್ವಾ, ಡೆಸ್ಕ್ಗಳಲ್ಲಿ, ಮೊಳೆಗೆ, ಬಾಗಿಲಿಗೆ ಎಲ್ಲ ತುಕ್ಕು ಹಿಡಿಯುವುದನ್ನ ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರಿ. ಸೊ ಅದು ಕಂದು ಬಣ್ಣದಾಗಿರ್ತದೆ. ಅದು ಗಾಳಿಯೊಂದಿಗೆ ಮತ್ತೆ ಗಾಳಿಯಲ್ಲಿರುವ ತೇವದೊಂದಿಗೆ ಅದು ಏನ್ ಮಾಡ್ತದೆ, ಪ್ರತಿವರ್ತಿಸಿ ಹಾಗಾಗುದು. ಇಷ್ಟೀಗ 3 ಬಾರಿಗೆ ಕಲ್ತ್ವಿ. ನೀವು ಯಾವ್ದೆಲ್ಲ ಕಲ್ತ್ವಿ, ಒಂದು ಬೆಳ್ಳಿ ಕಲ್ತ್ವಿ. ಬೆಳ್ಳಿ ಯಾವ್ದ್ರ ಜೊತೆ ವರ್ತಿಸ್ತದೆ, ಬೆಳ್ಳಿ ಸಲ್ಫರ್ನ ಜೊತೆಗೆ ವರ್ತಿಸ್ತದೆ. ಯಾವ ಬಣ್ಣ ಉಂಟಾಗ್ತದೆ, ಯಾವ ಬಣ್ಣ ಅಂತ ಹೇಳಿದ್ರೆ ಕಪ್ಪು ಬಣ್ಣ ಉಂಟಾಗ್ತದೆ ಅಲ್ವಾ. ತಾಮ್ರ ಯಾವ ಬಣ್ಣ ಉಂಟಾಗ್ತದೆ, ಹಸಿರು ಬಣ್ಣ ಉಂಟಾಗ್ತದೆ. ಯಾವ್ದ್ರ ಜೊತೆಗೆ ವರ್ತಿಸ್ತದೆ, ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ವರ್ತಿಸ್ತದೆ. ಆದ್ರೆ ಕಬ್ಬಿಣ ಯಾವ್ದ್ರ ಜೊತೆಗೆ ವರ್ತಿಸ್ತದೆ, ಕಬ್ಬಿಣ ಗಾಳಿಯೊಂದಿಗೆ ಮತ್ತು ತೇವದೊಂದಿಗೆ ಅಂದ್ರೆ ನೀರಿನಾಂಶದೊಂದಿಗೆ ವರ್ತಿಸ್ತದೆ. ಸೊ ಯಾವ ಬಣ್ಣ ಉಂಟಾಗ್ತದೆ, ಕಂದು ಬಣ್ಣದ ಚಕ್ಕೆ ರೀತಿಯಲ್ಲಿ ಉಂಟಾಗ್ತದೆ. ಅದು ಕಬ್ಬಿಣವನ್ನ ನಾವು ಸುಲಭವಾಗಿ ಮತ್ತೆ ಕಟ್ ಮಾಡಬಹುದು ಅಲ್ವಾ, ತುಕ್ಕು ಹಿಡಿದ ಕಬ್ಬಿಣ ಅಥವಾ ಮೊಳೆಯನ್ನ ಕಟ್ ಮಾಡಬಹುದಲ್ವಾ, ಅದ್ ಮತ್ತೆ ವೀಕ್ ಆಗ್ತದೆ. ಸೊ ಹಾಗೆ ಈಗ ಚಟುವಟಿಕೆ 3.14 ಅಂದ್ರೆ ಏನು ಅಂತ ಹೇಳಿ ನೋಡೋಣ. ನೋಡಿ, 3 ಪ್ರಣಾಳಗಳನ್ನ ತೆಗೆದುಕೊಂಡು ಪ್ರತಿಯೊಂದರಲ್ಲಿ ಸ್ವಚ್ಛವಾದ 3 ಕಬ್ಬಿಣದ ಮೊಳೆಗಳನ್ನ ಹಾಕಿ. ಈ ಪ್ರಣಾಳದಲ್ಲಿ ABC ಎಂದು ಹೆಸರಿಸಿ. A ಪ್ರಣಾಳಕ್ಕೆ ಸ್ವಲ್ಪ ನೀರನ್ನ ಹಾಕಿ ರಬ್ಬರ್ ಕಾರ್ಕ್ನಿಂದ ಮುಚ್ಚಿ. B ಪ್ರಣಾಳಕ್ಕೆ ಕುದಿಸಿರುವ ಅಸವಿತ ನೀರನ್ನ ಹಾಕಿ ಅದಕ್ಕೆ 1 ml ನಷ್ಟು ಎಣ್ಣೆಯನ್ನ ಹಾಕಿ ಕಾರ್ಕ್ನಿಂದ ಮುಚ್ಚಿ. ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ. ಇದು ಗಾಳಿಯು ನೀರಿನಲ್ಲಿ ವಿಲೀನವಾಗುವುದನ್ನು ತಡೆಯುತ್ತದೆ. ಮತ್ತೆ C ಪ್ರಣಾಳಕ್ಕೆ ಸ್ವಲ್ಪ ಶುಷ್ಕ
ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಹಾಕಿ ಮತ್ತೆ ಕಾರ್ಕ್ನಿಂದ ಮುಚ್ಚಿ ಮತ್ತೇನ್ ಮಾಡ್ಬೇಕು, ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ ಗಾಳಿಯಲ್ಲಿ ಇರಬಹುದಾದ ತೇವಾಂಶವನ್ನ ಹೀರಿಕೊಳ್ತದೆ. ಈ ಪ್ರಮಾಣದಲ್ಲಿ ಕೆಲವು ದಿನಗಳ ಕಾಲ ಹಾಗೆ ಬಿಡಿ, ನಂತರ ಗಮನಿಸಿ. ಈಗ ಯಾವ್ದ್ರಲ್ಲಿ, ಈಗ ಪ್ರಶ್ನೆ ನೋಡಿ, ಯಾವ್ದ್ರಲ್ಲಿ ತುಕ್ಕು ಹಿಡಿತದೆ ಮತ್ತೆ ಯಾವ್ದ್ರಲ್ಲಿ ಚೇಂಜಸ್ ಆಗ್ತದೆ. ಈ ಎರಡು ಪ್ರಣಾಳ ಏನಿದೆ ನೋಡಿ, ಇದರಲ್ಲಿ ಏನಾಗುದಿಲ್ಲ. ಇದ್ರಲ್ಲಿ ಯಾಕೆ ಏನಾಗುದಿಲ್ಲ ಅಂತ ಹೇಳಿದ್ರೆ, ನೀರಿನ ಅಂಶವನ್ನೆಲ್ಲವನ್ನ, ಗಾಳಿ ಅಂಶವನ್ನೆಲ್ಲವನ್ನ ಯಾವುದು ಈ ಕ್ಯಾಲ್ಸಿಯಂ ಕ್ಲೋರೈಡ್ ಹೀರಿಕೊಳ್ತದೆ. ಹಾಗಾಗಿ ಅಲ್ಲಿ ಗಾಳಿ ಇರುವುದಿಲ್ಲ. ತುಕ್ಕು ಹಿಡಿಬೇಕಾದ್ರೆ ಗಾಳಿ ಬೇಕಲ್ಲ, ಆಕ್ಸಿಜನ್ ಬೇಕು ಮತ್ತು ನೀರಿನ ಅಂಶ ಬೇಕಲ್ವಾ, ಅಲ್ಲಿ ಇರುವುದಿಲ್ಲ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಮೊಳೆ ಮುಳುಗಿದೆ, ನೀರಿನಲ್ಲಿ ಫುಲ್ ಮುಳುಗಿದೆ. ಅದ್ರ ಮೇಲೆ ನೀವು ಎಣ್ಣೆ ಹಾಕಿದ್ದೇವೆ. ಎಣ್ಣೆ ಹಾಕಿದಾಗ ಅದು ಗಾಳಿ ಮತ್ತು ಮೊಳೆಯ ನಡುವಿನ ಒಂದು ಸಂಪರ್ಕವನ್ನ ಕಡಿತಗೊಳಿಸ್ತದೆ. ಆದ್ರೆ ಮೊದಲನೇ ಪ್ರಣಾಳ ನೋಡಿ, ಅರ್ಧ ನೀರು ಇದೆ, ಅರ್ಧ ಯಾವ್ದಿದೆ, ಗಾಳಿ ಇದೆ. ಸೊ ಅದಕ್ಕೆ ಗಾಳಿಗೆ ಗಾಳಿ ಸಹ ಸಿಕ್ಕಿತ್ತು, ನೀರಿಗೆ ನೀರು ಸಹ ಸಿಕ್ಕಿತ್ತು. ಸೊ ಏನಾಯ್ತು, ಇಲ್ಲಿ ಮೊಳೆ ತುಕ್ಕು ಹಿಡಿತದೆ. ಆಯ್ತಾ? ಸೊ ಇದು ಯಾಕೆ ಅಂತ ಹೇಳಿ ಗೊತ್ತಾಯ್ತು. ಮುಂದಕ್ಕೆ ಹೋಗೋಣ, ನಾವು ಓದ್ತಾ ಹೋಗುವ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಇದನ್ನ. ಪ್ರಣಾಳ ಏಲ್ನಲ್ಲಿರುವ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯುವುದನ್ನು ನೀವು ಗಮನಿಸಿರಬಹುದು. ಆದರೆ ಬಿ ಮತ್ತು ಸಿ ಯಲ್ಲಿರುವ ಮೊಳೆಗಳು ತುಕ್ಕು ಹಿಡಿದಿರುವುದಿಲ್ಲ. ಪ್ರಣಾಳ ಎ ನಲ್ಲಿರುವ ಮೊಳೆಯು ಗಾಳಿ ಮತ್ತು ನೀರಿಗೆ ತೆಗೆದುಕೊಂಡಿರುತ್ತದೆ. ಪ್ರಣಾಳ ಬಿ ನಲ್ಲಿರುವ ಮೊಳೆಗಳು ನೀರಿಗೆ ಮಾತ್ರ ತೆರೆದುಕೊಂಡಿದೆ ಮತ್ತು ಪ್ರಣಾಳ ಸಿ ನಲ್ಲಿರುವ ಮೊಳೆಗಳು ಶುಷ್ಕ ಗಾಳಿಗೆ ತೆರೆದುಕೊಂಡಿದೆ. ಹಾಗಾದರೆ ಕಬ್ಬಿಣದ ಸಾಮಗ್ರಿಗಳು ತುಕ್ಕು ಹಿಡಿಯುವ ಸಂದರ್ಭದ ಬಗ್ಗೆ ಇದು ನಿಮಗೆ ಏನನ್ನು ಹೇಳ್ತದೆ? ಏನ್ ಹೇಳ್ತದೆ? ಕಬ್ಬಿಣ ತುಕ್ಕು ಹಿಡಿಬೇಕಾದ್ರೆ ಅದಕ್ಕೆ ನೀರಿನ ಅಂಶ ಕೂಡ ಬೇಕು, ಹಾಗೆ ಅದರೊಟ್ಟಿಗೆ ಗಾಳಿ ಕೂಡ ಬೇಕು. ಗಾಳಿ ಅಂತ ಹೇಳಿದ್ರೆ ಆಕ್ಸಿಜನ್ ಕೂಡ ಬೇಕು. ಈ ಎರಡು ಅಂಶ ಇದ್ದಾಗ ಮಾತ್ರ ಏನಾಗುವುದು, ಕಬ್ಬಿಣ ತುಕ್ಕು ಹಿಡಿಯುವುದು. ಅರ್ಥ ಆಯ್ತಲ್ಲ? ಇಲ್ಲದಿದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದಿಲ್ಲ. ಖಾಲಿ ನೀರು ಅಥವಾ ಖಾಲಿ ಗಾಳಿ ಕೊಟ್ಟು ನೀವೇನು ಪ್ರಯೋಜನ ಇಲ್ಲ, ಅದಕ್ಕೆ ತುಕ್ಕು ಹಿಡಿಲಿಕ್ಕೆ ಆಗುದಿಲ್ಲ. ಎರಡು ಕೂಡ ಒಟ್ಟಿಗಿದ್ದಾಗ ಮಾತ್ರ ಏನಾಗ್ತದೆ, ಕಬ್ಬಿಣ ತುಕ್ಕು ಹಿಡಿತದೆ. ಈಗ ಸಂಕ್ಷಾರಣವನ್ನ ತಡೆಗಟ್ಟುವುದು ಹೇಗೆ, ನಾವು ಅದನ್ನ ಹೇಗೆ ತಡೆಗಟ್ತೇವೆ ಅನ್ನೋದ್ರ ಬಗ್ಗೆ ನೋಡುದಾದ್ರೆ, ಬಣ್ಣ ಹಚ್ಚುವುದು, ಪೇಂಟ್ ಹೊಡಿತಾರೆ ಅಲ್ವಾ, ಎಣ್ಣೆ ಸವರ್ತಾರೆ. ಈಗ ನೀವು ಮೆಷಿನ್ಗೆಲ್ಲ ಅಥವಾ ಬ್ರೇಕ್ ಎಲ್ಲ ಟೈಟ್ ಆಗಿದ್ರೆ ಸೌಂಡ್ ಮಾಡ್ತಾ ಇರ್ತದೆ, ಅದಕ್ಕೆಲ್ಲ ಏನ್ ಮಾಡ್ತಾರೆ, ಎಣ್ಣೆ ಹಾಕ್ತಾರೆ, ಗ್ರೀಸ್ ಹಚ್ತಾರೆ. ಮತ್ತೆ ಗ್ಯಾಲ್ವನೀಕರಣ ಅಂತ ಹೇಳಿದ್ರೆ ಸತುವಿನ ಒಂದು ಪದರವನ್ನ ಮೇಲೆ ಹೊಡಿತಾರೆ. ಈಗ ನೀವು ಕಬ್ಬಿಣದ ಶೀಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಅದು ಏನಾಗ್ತದೆ, ಗಾಳಿಗೆ ಓಪನ್ ಇಟ್ಟಾಗ ತುಕ್ಕು ಬೇಗ ಹಿಡಿತದಲ್ವಾ. ಅದನ್ನ ತಡೆಗಟ್ಲಿಕ್ಕೆ ಸತುವಿನ ಒಂದು ಪದರವನ್ನ ಪೇಂಟ್ ತರ ಅಥವಾ ಏನೋ ಒಂದು ಬಳಿತಾರೆ, ಅಥವಾ ವಿದ್ಯುತ್ ವಿಭಜನೀಕರಣ ಮಾಡ್ತಾರೆ ಅದನ್ನ. ಆಗ ಮೇಲೆ ಸತು ಇರ್ತದೆ. ಆ ಸತು, ಇದನ್ನ ನಾನು ನಿಮ್ಗೆ ಮಾಡಿ ಎಕ್ಸ್ಪ್ಲೇನ್, ಒಂದ್ ನಿಮಿಷ ಬರ್ದು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ನೋಡಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಮ್ಯಾಜಿನ್ ಮಾಡಿಕೊಳ್ಳಿ, ಇದು ಒಂದು ಕಬ್ಬಿಣದ ಒಂದು ಶೀಟ್, ಆಯ್ತಾ, ಕಬ್ಬಿಣದ ಶೀಟ್. ಇದಕ್ಕೆ ನೀವು ಏನ್ ಮಾಡಿದ್ರಿ, ಗ್ಯಾಲ್ವನೀಕರಣ ಮಾಡಿದ್ರಿ. ಗ್ಯಾಲ್ವನೀಕರಣ ಅಂದ್ರೆ ಏನು? ಗ್ಯಾಲ್ವನೀಕರಣ ಅಂತ ಹೇಳಿದ್ರೆ ನೀವು ಇದರ ಮೇಲೆ ವಿದ್ಯುತ್ ವಿಭಜನೀಕರಣ ಮಾಡಿ ಜಿಂಕ್ನ ಅಂದ್ರೆ ಸತುವಿನ ಒಂದು ಶೀಟ್ ಅನ್ನ ಇದರ ಮೇಲೆ ಅಂದ್ರೆ ಅದರ ಒಂದು ಪದರವನ್ನ ಬಳ್ದ್ರಿ. ಆಯ್ತಾ? ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಈ ಸತು ಏನಿದೆ ನೋಡಿ, ಸತು ಅಂದ್ರೆ ಜಿಂಕ್, ಇದು ಆಕ್ಸಿಜನ್ ನೊಂದಿಗೆ ವರ್ತಿಸಿ ಜಿಂಕ್ ಆಕ್ಸೈಡ್ ಅಥವಾ ಸತುವಿನ ಆಕ್ಸೈಡ್ ಅನ್ನೋ ಒಂದು ಪದರವನ್ನ ಏರ್ಪಡಿಸ್ತದೆ. ಸತುವಿನ ಆಕ್ಸೈಡ್ ಅನ್ನೋ ಒಂದು ಪದರವನ್ನ ಏರ್ಪಡಿಸ್ತದೆ. ಇದರ ಮೇಲೆ ಹೀಗೆ ಇನ್ನೊಂದು ಪದರ ಏರ್ಪಡ್ತದೆ. ಈ ಪದರ ಪುನಃ ಎಕ್ಸ್ಟ್ರಾ ಆಕ್ಸಿಜನ್ ಏನಿದೆ ನೋಡಿ, ಆಕ್ಸಿಜನ್ ಈ ಕಬ್ಬಿಣ ಅದರೊಂದಿಗೆ ಪ್ರತಿವರ್ತಿಸುವುದನ್ನ ತಡಿತದೆ. ನಡುವಲ್ಲಿ ಉಂಟಲ್ಲ, ಆಚೆ ಈಚೆ ಬಾಗಿಲಿದ್ರೆ ನಡುವಲ್ಲಿ ಏನೋ ಒಂದು ಅಡ್ಡ ಮುಚ್ಚಿದ್ದಾರೆ ಅಂತ ಯೋಚಿಸಿ, ಆಯ್ತಾ. ಸೊ ನಿಮ್ಮ ಆಚೆ ಈಚೆ ಎರಡು ಕ್ಲಾಸ್ ಇದೆ, ಆಚೆ ಈಚೆ ಎರಡು ಕ್ಲಾಸ್, ಇದೊಂದು ಇಮ್ಯಾಜಿನ್ ಮಾಡಿಕೊಳ್ಳಿ, ಒಂದು ದೊಡ್ಡ ಹಾಲ್, ಇಲ್ಲಿ ಎರಡು ಕ್ಲಾಸ್ ಇದೆ. ಈ ಕ್ಲಾಸಿಗೆ ನಡುವಲ್ಲಿ ಗೋಡೆ ಮುಚ್ಚಿದ್ದಾರೆ. ಹಾಗೆಯೇ ಈ ಸತುವಿನ ಆಕ್ಸೈಡ್ ಅನ್ನೋದು ಗೋಡೆ ರೀತಿ, ಅಂದ್ರೆ ಎರಡರ ಏನನ್ನ ಪ್ರತಿವರ್ತನೆ ಆಗುವುದನ್ನ ಅಂದ್ರೆ ರಾಸಾಯನಿಕ ಕ್ರಿಯೆ ಆಗುವುದನ್ನ ಅದೇನ್ ಮಾಡ್ತದೆ, ತಡೀತದೆ. ಈ ಕ್ರಿಯೆಗೆ ಏನಂತ ಹೇಳುದು, ಗ್ಯಾಲ್ವನೀಕರಣ ಅಂತ ಹೇಳುದು. ಗ್ಯಾಲ್ವನೀಕರಣ ಹೆಚ್ಚಾಗಿ ಕಬ್ಬಿಣದ ಶೀಟ್ಗಳನ್ನ ಮಾಡುವಾಗೆಲ್ಲ ಮಾಡ್ತಾರೆ, ಆಯ್ತಾ. ಸೊ ಗ್ಯಾಲ್ವನೀಕರಣ ಅಂತ ಹೇಳಿದ್ರೆ ನಿಮಗೀಗ ಅರ್ಥ ಆಯ್ತು. ಸೊ ಅದು ಏನಾಗ್ತದೆ, ಆಕ್ಚುಲಿ ಸತು ಅಲ್ಲಿ ಆಕ್ಸಿಜನ್ ನೊಂದಿಗೆ ಪ್ರತಿವರ್ತಿಸ್ತದೆ ಮತ್ತೆ ಅದೊಂದು ಪದರವನ್ನ ಏರ್ಪಡ್ತದೆ. ಈ ಪದರ ಹೆಚ್ಚಿನ ತುಕ್ಕು ಹಿಡುವುದನ್ನ ತಡೀತದೆ, ಆಯ್ತಾ. ಮತ್ತೆ ನೋಡಿ, ಕ್ರೋಮಿಯಂ ಲೇಪನ ಅಂತ ಹೇಳಿದ್ರೆ ಕ್ರೋಮಿಯಂನ ವಸ್ತುಗಳು ಏನಿದೆ ನೋಡಿ ಅದರ ಕೂಡ ಲೇಪನ ಮಾಡ್ತಾರೆ. ಓಕೆ, ಈಗ ಒಮ್ಮೆ ನಾನ್ ನಿಮ್ಗೆ ಒಂದ್ ನಿಮಿಷ ನೋಡಿ.
ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡ್ತಾರೆ. ಸೊ ಅದಕ್ಕೆ ಏನಂತ ಹೇಳ್ತಾರೆ? ಗ್ಯಾಲ್ವನೀಕರಣ ಅಂತ ಹೇಳ್ತಾರೆ. ಇದನ್ನ ನಾನು ನಿಮ್ಗೊಂದು ಚಿತ್ರದ ಮೂಲಕ ತೋರಿಸ್ತೇನೆ. ಒಂದು ವೇಳೆ ಸತುವಿನ ಪದರ ಕಿತ್ತು ಹೋದರೂ ಗ್ಯಾಲ್ವನೀಕರಿಸಿದ ಸಾಮಗ್ರಿಗಳು ತುಕ್ಕು ಹಿಡಿಯುವುದಿಲ್ಲ. ಇದಕ್ಕೆ ಕಾರಣವೇನೆಂದು ಹೇಳಬಲ್ಲಿರಾ? ಓಕೆ, ಈಗ ನಾನು ನಿಮ್ಗೆ ಗ್ಯಾಲ್ವನೀಕರಣ ಮತ್ತೆ ಕ್ರೋಮಿಯಂ ಲೇಪನ ಅಂತ ಹೇಗಿರ್ತದೆ ಅನ್ನೋದನ್ನ ತೋರಿಸ್ತೇನೆ. ಒಂದ್ ನಿಮಿಷ. ಇದಲ್ಲ ನೋಡಿ, ಗಾಡಿದ್ದು ಹೆಚ್ಚಾಗಿ ಕ್ರೋಮಿಯಂ ಲೇಪನ ಮಾಡ್ತಾರೆ. ಆಯ್ತಾ? ಗಾಡಿಯ ಕೆಲವೊಂದು ಭಾಗಗಳನ್ನ, ಡೋರ್ನ ಕೆಲವೊಂದು ಭಾಗಗಳನ್ನ ಕ್ರೋಮಿಯಂ ಲೇಪನ ಮಾಡ್ತಾರೆ. ಇದು ಗ್ಯಾಲ್ವನೀಕರಣ. ಇದು ಗ್ಯಾಲ್ವನೀಕರಣಗೊಳಿಸಿದ ಶೀಟ್ಗಳು. ಆಯ್ತಾ? ಓಕೆ, ಮುಂದಕ್ಕೆ ಹೋಗೋಣ ನಾವು. ಒಂದ್ ನಿಮಿಷ. ಈಗ ನೋಡಿ, ಮಿಶ್ರಲೋಹಗೊಳಿಸುವಿಕೆಯ ಅಲಾಯಿಂಗ್ ಲೋಹದ ಗುಣಗಳನ್ನು ಹೆಚ್ಚಿಸಬಲ್ಲ ಒಂದು ಉತ್ತಮ ವಿಧಾನವಾಗಿದೆ. ಇದರಿಂದ ನಮಗೆ ಬೇಕಾದ ಗುಣಗಳನ್ನು ಪಡೆಯಬಹುದು. ಉದಾಹರಣೆಗೆ, ಕಬ್ಬಿಣವು ಅತ್ಯಂತ ವ್ಯಾಪಕವಾಗಿ ಬಳಸುವ ಲೋಹ, ಆದರೆ ಇದನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಕಾರಣ, ಶುದ್ಧ ಕಬ್ಬಿಣ ಏನಿದೆ ನೋಡಿ, ಅದು ತುಂಬಾ ಮೃದುವಾಗಿರ್ತದೆ ಮತ್ತು ಉಷ್ಣ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ. ಆದರೆ ಇದಕ್ಕೆ ಸ್ವಲ್ಪ ಕಾರ್ಬನ್ 0.05% ಕಾರ್ಬನ್ ಅನ್ನು ಸೇರಿಸಿದರೆ ಅದು ಗಟ್ಟಿ ಆಗ್ತದೆ ಮತ್ತೆ ಬಲಯುತವಾಗ್ತದೆ. ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಂಗಳನ್ನ ಸೇರಿಸಿದ ಅದು ಕಲರಹಿತ ಉಕ್ಕನ್ನ ಪಡೆಯುತ್ತಾರೆ. ಕಬ್ಬಿಣ, ನಿಕ್ಕಲ್, ಕ್ರೋಮಿಯಂ ಉಕ್ಕನ್ನ ಪಡೆಯುತ್ತಾರೆ. ಆಯ್ತಾ? ಇದು ಗಟ್ಟಿಯಾಗಿರ್ತದೆ ಮತ್ತೆ ಇದು ತುಕ್ಕು ಹಿಡಿಯುವುದು ಕೂಡ ಇಲ್ಲ. ಹಾಗೆಯೇ ಕಬ್ಬಿಣವನ್ನ ಬೇರೆ ವಸ್ತುಗಳ ಜೊತೆಗೆ ಮಿಶ್ರಗೊಳಿಸಿದರೆ ಅದರ ಗುಣದಲ್ಲಿ ಬದಲಾವಣೆ ಆಗುತ್ತೆ. ವಾಸ್ತವವಾಗಿ ಕೆಲವು ವಸ್ತುಗಳ ಮಿಶ್ರಣದಿಂದ ಯಾವುದೇ ಲೋಹದ ಗುಣಗಳನ್ನ ಬದಲಾಯಿಸಬಹುದು. ಸೇರಿಸುವ ವಸ್ತು ಲೋಹ ಅಥವಾ ಅಲೋಹವಾಗಿರಬಹುದು. ಮಿಶ್ರಲೋಹವು ಒಂದು ಅಥವಾ ಹೆಚ್ಚು ಲೋಹ ಅಥವಾ ಅಲೋಹಗಳ ಸಮರೂಪ ಮಿಶ್ರಣ. ಇದು ಇಂಪಾರ್ಟೆಂಟ್. ಮಿಶ್ರಲೋಹ ಅಂದ್ರೆ ಏನು ಅಂತ ಕೇಳ್ತಾರಲ್ಲ, ಆಗ ಇದನ್ನ ಬರಿಬೇಕು. ಮಿಶ್ರಲೋಹ ಅಂದ್ರೆ ಏನು? ಒಂದು ಅಥವಾ ಹೆಚ್ಚು ಲೋಹ ಅಥವಾ ಅಲೋಹಗಳನ್ನ ಮಿಕ್ಸ್ ಮಾಡಿದಾಗ ಸಿಗುವಂತಹದ್ದು ಮಿಶ್ರಲೋಹ, ಅಲಾಯ್ ಅಂತ ಹೇಳ್ತಾರೆ. ಇದನ್ನು ಮೊದಲ ಪ್ರಾಥಮಿಕ ಲೋಹವನ್ನ ದ್ರವಿಸಿ ನಂತರ ನಿರ್ದಿಷ್ಟ ಅನುಪಾತದಲ್ಲಿ ಬೇರೆ ಧಾತುಗಳನ್ನು ವಿಲೀನಗೊಳಿಸಿ ತಯಾರಿಸಲಾಗುತ್ತದೆ. ನಂತರ ಇದನ್ನು ಕೊಠಡಿಯ ಉಷ್ಣತೆಗೆ ತಂದು ತಂಪು ಮಾಡ್ತಾರೆ. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ 22 ಕ್ಯಾರೆಟ್ ಗೋಲ್ಡ್ ಮತ್ತೆ 24 ಕ್ಯಾರೆಟ್ ಗೋಲ್ಡ್. ಚಿನ್ನಕ್ಕೆ ಹೆಚ್ಚಾಗಿದೆ ಅಲ್ವಾ ರೇಟ್? ಹೌದು ಅಲ್ವಾ? 24 ಕ್ಯಾರೆಟ್ನ ಶುದ್ಧ ಚಿನ್ನವು ಬಹಳ ಮೃದುವಾಗಿರ್ತದೆ. ಆದ್ದರಿಂದ ಆಭರಣಗಳ ತಯಾರಿಕೆಗೆ ಇದು ಸೂಕ್ತವಲ್ಲ. ಇದಕ್ಕೆ ಬೆಳ್ಳಿ ಅಥವಾ ತಾಮ್ರವನ್ನ ಬೆರೆಸಿ ಗಟ್ಟಿ ಮಾಡುವರು. ಭಾರತದಲ್ಲಿ ಸಾಮಾನ್ಯವಾಗಿ 22 ಕ್ಯಾರೆಟ್ನ ಚಿನ್ನವನ್ನ ಆಭರಣಗಳ ತಯಾರಿಕೆಗೆ ಬಳಸ್ತಾರೆ. ಅಂದರೆ 22 ಭಾಗದಷ್ಟು ಶುದ್ಧ ಚಿನ್ನ ಜೊತೆಗೆ 2 ಭಾಗದಷ್ಟು ತಾಮ್ರ ಅಥವಾ ಬೆಳ್ಳಿ ಬೆರೆತಿದೆ ಎಂದು ಅರ್ಥ. ಈಗ ನಾವು ಬಳಸುವಂತಹ ಅಂದ್ರೆ ಚೈನ್ ಎಲ್ಲ ಏನ್ ಬಳಸ್ತೇವೆ ನೋಡಿ, ಅದೆಲ್ಲ ಮಿಶ್ರಲೋಹ ಆಗಿರ್ತದೆ ಮತ್ತೆ ಅದೆಲ್ಲವೂ 22 ಕ್ಯಾರೆಟ್ ಗೋಲ್ಡ್ ಆಗಿರ್ತದೆ. 24 ಕ್ಯಾರೆಟ್ ಗೋಲ್ಡ್ ಆಗಿರುವುದಿಲ್ಲ. ಆಯ್ತಾ? 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿದ್ರೆ ಇದು ಶುದ್ಧ ಚಿನ್ನ. ಆಯ್ತಾ? ಇದು 22 ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡ್ತಾರೆ? ಇದು ಶುದ್ಧ. ಆಯ್ತಾ? ಶುದ್ಧ ಚಿನ್ನ. ಇದಕ್ಕೆ ಏನ್ ಮಾಡ್ತಾರೆ? ತಾಮ್ರ ಅಥವಾ ಬೆಳ್ಳಿ ಅನ್ನ ಮಿಕ್ಸ್ ಮಾಡ್ತಾರೆ. ಸೊ ಇದಕ್ಕೆ ಸ್ವಲ್ಪ ಗಟ್ಟಿತನ ಬರ್ತದೆ. ಈ ಕೈಗೆ ಹಾಕುವಂತಹ ಯಾವ್ದಾದ್ರು ಚೈನ್ ಇರಬಹುದು ಅಥವಾ ಬಳೆ ಇರಬಹುದು, ಅದು ಗಟ್ಟಿ ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ತಾಮ್ರ ಮಿಕ್ಸ್ ಮಾಡ್ಬೇಕು ಅಥವಾ ಬೆಳ್ಳಿ ಮಿಕ್ಸ್ ಮಾಡ್ಬೇಕು. ಆಯ್ತಾ? 24 ಕ್ಯಾರೆಟ್ನ ಶುದ್ಧ ಚಿನ್ನವನ್ನ ನಾವು ಹೆಚ್ಚಾಗಿ ಯಾವುದಕ್ಕೆ? ಭಾರತದಲ್ಲಿ ನಾವು ಹೆಚ್ಚಾಗಿ ಏನ್ ಮಾಡ್ಲಿಕ್ಕೆ ಉಪಯೋಗಿಸುತ್ತಿಲ್ಲ? ಆಭರಣಗಳನ್ನ ತಯಾರಿಸಲಿಕ್ಕೆ ಉಪಯೋಗಿಸುತ್ತಿಲ್ಲ. ಮತ್ತೆ ಯಾವತ್ತೂ ನೀವು ಬಂಗಾರ ಖರೀದಿಸುವಾಗ 916 ಹಾಲ್ಮಾರ್ಕ್ ಇರುವಂತಹ ಚಿನ್ನವನ್ನೇ ಖರೀದಿಸಬೇಕು. ಇದು ಯಾಕೆ ಅಂತ ಹೇಳಿದ್ರೆ 91.6% ನಷ್ಟು ಅದರಲ್ಲಿ ಚಿನ್ನ ಇದೆ ಎಂದು ಅರ್ಥ. ಆಯ್ತಾ? ಇದು ಶುದ್ಧೀಕರಣ ಮಾಡಿದಂತಹ ಒಂದು ಸರ್ಟಿಫಿಕೇಟ್. ಇದು ಭಾರತದ ಒಂದು ಇದಿದೆ. ಇದೇನ್ ಮಾಡ್ತದೆ ಅಂತ ಆ ಕಂಪನಿ ಅಥವಾ ಇದು ಮಾಡ್ತದೆ ಏನಂತ ಹೇಳಿದ್ರೆ 916 ಹಾಲ್ ಮಾರ್ಕ್ ಅನ್ನ ಕೊಟ್ಟು ಬಿಡ್ತದೆ ಚಿನ್ನಕ್ಕೆ. ಅಂದ್ರೆ ಅದು ಶುದ್ಧ ಮಾಡಿ ಟೆಸ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ. ಅದರಲ್ಲಿ ಕೆಲವೊಮ್ಮೆ ಮಿಕ್ಸ್ ಮಾಡಿ ಬೇರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ತಾಮ್ರಗಳನ್ನ ಬೇರೆ ಲೋಹಗಳನ್ನ ಮಿಕ್ಸ್ ಮಾಡಿ ಮಾರಬಹುದಲ್ವಾ? ಸೊ ಅದನ್ನ ತಡಿಲಿಕ್ಕೆ ಇಂತಹದೊಂದು 916 ಹಾಲ್ ಮಾರ್ಕ್ ಇರುವಂತಹ ಏನು ಚಿನ್ನಗಳನ್ನೇ ಬಳಸಬೇಕು ಅಂತ ಹೇಳುವಂತಹದ್ದು. ಓಕೆ, ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನ ಅಮಾಲ್ಗಮ್ ಎನ್ನುವರು. ಅಮಾಲ್ಗಮ್ ಎಂದರೇನು ಅಂತ ಕೇಳ್ತಾರೆ. ಅಮಾಲ್ಗಮ್ ಅಂತ ಹೇಳಿದ್ರೆ ಪಾದರಸದ ಮಿಶ್ರಲೋಹ. ಆಯ್ತಾ? ಪಾದರಸವನ್ನ ಯಾವುದಕ್ಕೂ ಮಿಕ್ಸ್ ಮಾಡಿದ್ರು ಕೂಡ ಅದನ್ನ ಅಮಾಲ್ಗಮ್ ಅಂತ ಹೇಳ್ತಾರೆ. ಮಿಶ್ರಲೋಹದ ವಿದ್ಯುತ್ ವಾಹಕತೆ ಮತ್ತು ದ್ರವಣ ಬಿಂದು ಶುದ್ಧ ಲೋಹಕ್ಕಿಂತ ಕಡಿಮೆ ಇರ್ತದೆ. ಉದಾಹರಣೆಗೆ ತಾಮ್ರ ಮತ್ತು ಸತುವಿನ
ಕಾಪರ್ ಮತ್ತು ಜಿಂಕ್ ಮಿಶ್ರ ಲೋಹವಾದ ಹಿತ್ತಳೆ ಪಾತ್ರೆ ಬರ್ತದಲ್ವಾ ಅದು, ಆಯ್ತಾ. ಹಾಗೆ ತಾಮ್ರ ಮತ್ತು ತವರ ಮಿಕ್ಸ್ ಮಾಡಿದ್ರೆ ಅದನ್ನ ಕಂಚು ಅಂತ ಹೇಳ್ತಾರೆ. ಕಂಚಿನ ಪದಕಗಳು ಸಿಗ್ತದಲ್ಲ ಥರ್ಡ್ ಬಂದವರಿಗೆ, ಅದು ಯಾವ್ದದು, ತಾಮ್ರ ಮತ್ತು ತವರ. ಹಾಗೆ ಇವುಗಳು ಒಳ್ಳೆಯ ವಿದ್ಯುತ್ ವಾಹಕಗಳೇನಲ್ಲ, ಆಯ್ತಾ. ಆದರೆ ತಾಮ್ರವನ್ನು ವಿದ್ಯುತ್ ಮಂಡಲದಲ್ಲಿ ಬಳಸ್ತಾರೆ. ಕಂಚು ಮತ್ತು ಹಿತ್ತಳೆ ಒಳ್ಳೆಯ ವಿದ್ಯುತ್ ವಾಹಕ ಅಲ್ಲ, ಆದ್ರೆ ತಾಮ್ರ ಒಳ್ಳೆ ವಿದ್ಯುತ್ ವಾಹಕ. ಅದನ್ನು ಯಾವ್ದ್ರಲ್ಲಿ ಬಳಸ್ತಾ ಇವೆ ನಾವು, ವಿದ್ಯುತ್ ಮಂಡಲಗಳಲ್ಲಿ ಬಳಸ್ತೇವೆ. ನೀವು ವಯರ್ನ ಒಳಗೆ ತೆಗೆದು ನೋಡಿದ್ರೆ ಅದ್ರೊಳಗೆ ತಾಮ್ರ ಇರುವುದು. ಸೀಸ ಮತ್ತು ತವರ ಮಿಶ್ರ ಮಾಡಿದಾಗ ಬೆಸುಗೆ ಲೋಹ ಕಡಿಮೆ ದ್ರವಣ ಬಿಂದು ಹೊಂದಿದೆ ಮತ್ತೆ ಇದನ್ನ ವಿದ್ಯುತ್ ತಂತಿಗಳನ್ನ ಬೆಸೆಯಲು ಉಪಯೋಗಿಸ್ತಾರೆ. ಯಾವುದದು, ಸೀಸ ಮತ್ತು ತವರವನ್ನ ಮಿಕ್ಸ್ ಮಾಡಿದಾಗ ಸಿಗುವಂತಹದ್ದು ಬೆಸುಗೆ ಲೋಹ. ಸೋಲ್ಡರಿಂಗ್ ಅಂತ ನೀವು ಕೇಳಿದ್ದೀರಾ, ನನಗೆ ಗೊತ್ತಿಲ್ಲ. ಯಾರೆಲ್ಲ ಗ್ಯಾರೇಜ್ ಅಲ್ಲಿ ನೀವು ಅದು ನೋಡಿರ್ಬೋದು, ಆ ಬೆಂಕಿಗೆ ಹೀಗೆ ಏನಾದ್ರು ವೈರ್ ಮಿಕ್ಸ್ ಮಾಡ್ಲಿಕ್ಕೆ ಅದು ಒಂಥರ ಬೆಂಕಿಗೆ ಅದು ಕೊಟ್ಟು ಹೀಗೆ ಮೆಲ್ಟ್ ಮಾಡಿ ಅದನ್ನೆರಡನ್ನ ಫಿಕ್ಸ್ ಮಾಡಿ ಮಾಡುವಂತಹದ್ದು ಮಾಡ್ತಾರೆ. ಅದಕ್ಕೆ ಸೋಲ್ಡರಿಂಗ್ ಅಂತ ಹೇಳುವಂಥದ್ದು. ಸೋಲ್ಡರ್ ಅನ್ನೋದು ಸೀಸ ಮತ್ತು ತವರದ ಮಿಶ್ರಲೋಹ, ಲೆಡ್ ಮತ್ತೆ ಟಿನ್ ಅದನ್ನ ಮಿಶ್ರ ಮಾಡಿದಾಗ ಸಿಗುದು ಸೋಲ್ಡರ್, ಆಯ್ತಾ. ಅದಕ್ಕೆ ಬೆಸುಗೆ ಲೋಹ ಅಂತ ಹೇಳ್ತಾರೆ. ಯಾವ್ದಾದ್ರು ತಂತಿಗಳನ್ನೆಲ್ಲ ಜಾಯಿಂಟ್ ಮಾಡ್ಲಿಕ್ಕಿದ್ರೆ ಇದನ್ನ ಉಪಯೋಗಿಸ್ತಾರೆ. ಕೊನೆಯದಾಗಿ ಪ್ರಾಚೀನ ಭಾರತೀಯ ಲೋಹೋದ್ಧಾರಣದ ಅದ್ಭುತ. ಅಂದ್ರೆ ನಮ್ಮ ಭಾರತದಲ್ಲಿ ಇದಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಭಾರತ. ಅಂತಹದ್ರಲ್ಲಿ ಒಂದು ಅದ್ಭುತವಾದದ್ದನ್ನು ಒಂದು ಸಾಧಿಸಿದ್ದು ಅಂತ ಹೇಳಿದ್ರೆ ಕುತುಬ್ ಮಿನಾರ್, ದೆಹಲಿಯಲ್ಲಿರುವ ಕುತುಬ್ ಮಿನಾರ್. ಇದು ಕಬ್ಬಿಣದ ಸ್ತಂಭವನ್ನ 1600 ವರ್ಷಗಳ ಹಿಂದೆ ಭಾರತೀಯ ಕಮ್ಮಾರರು ನಿರ್ಮಿಸಿದ್ದಾರೆ. ಅವರು ಅಭಿವೃದ್ಧಿಪಡಿಸಿದ ತಯಾರಿಕಾ ವಿಧಾನವು ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಿಸಿದೆ. ಇದರ ತುಕ್ಕು ನಿರೋಧಕ ಗುಣದಿಂದಾಗಿ ಇದು ಪ್ರಪಂಚದ ಎಲ್ಲಾ ವಿಜ್ಞಾನಿಗಳಿಂದ ಪರೀಕ್ಷೆಗೊಳಗಾಗಿದೆ. ಈ ಕಬ್ಬಿಣದ ಸ್ತಂಭವು 8 ಮೀಟರ್ ಎತ್ತರ ಮತ್ತು 6 ಟನ್ ಅಂದ್ರೆ 60,000 kg ತೂಕ ಇದ್ರೂ ಕೂಡ ಅದಿಷ್ಟರ ತನಕ ಏನಾಗ್ಲಿಲ್ಲ, ತುಕ್ಕು ಹಿಡಿಲಿಲ್ಲ. ಅಷ್ಟು ಒಂದು ಒಳ್ಳೆಯ ಯಾವುದನ್ನ ಒಂದು ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಮಾಡಿದಂತಹ ಒಂದು ಅದು ಏನು, ಒಂದು ಕಂಬ ಕುತುಬ್ ಮಿನಾರ್ ದೆಹಲಿಯಲ್ಲಿ ಇದೆ. ಇದನ್ನ ಮಾಡಿದ ಯಾರು, ಭಾರತೀಯರು. ಕಟ್ಟಿಸುವುದು ಮೊಘಲರಾದ್ರೂ ಕೂಡ ಮಾಡಿದ್ದು ಭಾರತೀಯರು. ನಮ್ಮ ಭಾರತದ ಟೆಕ್ನಾಲಜಿ ಯಾವತ್ತಿದ್ರು ಕೂಡ ಅದು ಫಸ್ಟ್ ಗ್ರೇಡೆ ಬೇರೆ ಎಲ್ಲದಕ್ಕಿಂತ. ಆದ್ರೆ ನಮ್ಮವರೇ ಅದನ್ನ ನಾವು ಹಾಳು ಮಾಡೋದು ಜಾಸ್ತಿ ಅಲ್ವಾ. ಸೊ ಅದಿರ್ಲಿ. ಸೊ ಇದಿಷ್ಟು ಇವತ್ತಿನ ಪಾಠದ ಬಗ್ಗೆ, ಲೋಹಗಳು ಮತ್ತು ಅಲೋಹಗಳು. ಇಲ್ಲಿಗೆ ನಮ್ಮ ಪಾಠ ಏನಾಗ್ತದೆ, ಮುಕ್ತಾಯ ಆಗ್ತದೆ, ಆಯ್ತಾ. ಪಾಠ ಅಂದ್ರೆ ಇಲ್ಲಿಗೆ ನಮ್ಮ ಪಾಠ ಮುಕ್ತಾಯ ಆಗ್ತದೆ. ನೀವು ಇಷ್ಟರ ದಿನ ತಾಳ್ಮೆಯಿಂದ ಇದ್ದು ಪಾಠ ಕೇಳಿದಿರಿ. ಹಾಗೆ ಪಾಠ ಅರ್ಥ ಆಗಿದ್ರೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿದೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಿ. ಖುಷಿ ಆಗ್ತದೆ ನಂಗೆ ನಿಮ್ಮ ಕಮೆಂಟ್ ನೋಡುವಾಗ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಬೇಕು. ಮತ್ತೆ ಏನ್ ಮಾಡ್ಬೇಕು, ಲೈಕ್ ಮಾಡಿ. ಹಾಗೆ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಂತರ ನೆಕ್ಸ್ಟ್ ನಿಮ್ಮದೇ ಒಂದು ಅಪೇಕ್ಷೆಯ ಮೇರೆಗೆ ನೆಕ್ಸ್ಟ್ ಕ್ಲಾಸ್ ನಾನು 9th ವಿಜ್ಞಾನ ತಗೊಳ್ತೇನೆ, ಆಯ್ತಾ. ಪರಮಾಣು ಏನೋ ಇದೆ ಅಲ್ವಾ, ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇನೆ. ಸೊ ಧನ್ಯವಾದಗಳು, ಬಾಯ್ ಬಾಯ್.